सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಸೊ ವಿಷ್ಣು ಸಹಸ್ರನಾಮ ಮೊದಲನೇ ಶ್ಲೋಕ, ಅದರಲ್ಲಿ ಮೂರನೇ ನಾಮ ವಷಟ್ಕಾರ, ಅದನ್ನು ನೋಡ್ತಾ ಇದ್ವಿ. ಸೊ ವಷಟ್ಕಾರ, ವಷಟ್ ಅನ್ನುವಂತಹದ್ದು ಕೂಡ ಇಟ್ ಈಸ್ ದಿ ನಾಮ ಆಫ್ ದಿ ಪರಮಾತ್ಮ. ಮಹಾವಿಷ್ಣುವಿನ ಮತ್ತೊಂದು ಹೆಸರು ಈಸ್ ವಷಟ್. ಸಾಮಾನ್ಯವಾಗಿ ವಷಟ್ಕಾರ ಅಥವಾ ವಷಟ್ ಅನ್ನುವಂತಹದ್ದನ್ನು ಎಲ್ಲಿ ನಾವು ಗಮನಿಸಬಹುದು ಅಂತಂದರೆ, ಈ ಹೋಮ ಹವನ ಯಾಗ ಯಜ್ಞ ಇತ್ಯಾದಿಗಳನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಹೋಮದ ಅಗ್ನಿಯಲ್ಲಿ ದೇವತೆಗಳಿಗೆ ಅರ್ಪಿಸುವಂತಹ ಹವಿಸ್ಸು, ಅವುಗಳನ್ನು ಅಗ್ನಿಯಲ್ಲಿ ಅರ್ಪಿಸಿ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಇದು ಇಂತಹ ದೇವತೆಗೆ ಸೇರಿರುವಂತಹದ್ದು, ಇದನ್ನು ಆ ದೇವತೆಗೆ ತಲುಪಿಸು, ಇದು ನನ್ನದಲ್ಲ ಅಂತ ಹೇಳುವಂತಹದ್ದು. ಉದಾಹರಣೆಗೆ ಆ ದೇವತೆ ಯಾರು ಬೇಕಾದ್ರೂ ಆಗಿರಬಹುದು, ವಾಯು ಆಗಿರಬಹುದು, ವರುಣ ಆಗಿರಬಹುದು, ಇಂದ್ರ ಆಗಿರಬಹುದು, ಅದು ಯಾರು ಬೇಕಾದ್ರೂ ಆಗಿರಬಹುದು, ಅಗ್ನಿಯೇ ಆಗಿರಬಹುದು. ಸಪೋಸ್ ಅದು ಇಂದ್ರನಿಗೆ ತಲುಪಿಸುವಂತಹ ಒಂದು ಹವಿಸ್ಸು ಆಗಿದೆ ಅಂತಂದಾಗ, ಇಂದ್ರ ದೇವರಿಗೆ ಇದನ್ನು ನಾನು ಕೊಡ್ತಾ ಇದ್ದೀನಿ ಅಂತಂದಾಗ, ಸಾಮಾನ್ಯವಾಗಿ ಯಜ್ಞದ ಯಜಮಾನ ಆ ಋತ್ವಿಕರೆಲ್ಲ ಅಲ್ಲಿ ಸೇರಿರ್ತಾರೆ, ಒಂದು ಯಜ್ಞವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಂದ್ರನನ್ನು ಕುರಿತು ಇಂದ್ರಾಯ ಸ್ವಾಹಾಹ ಇಂದ್ರಾಯ ಇದನ್ ನಮಮ, ದಿಸ್ ಈಸ್ ಟು ಬಿ ಗಿವನ್ ಟು ಇಂದ್ರದೇವ, ಇದು ನನ್ನದಲ್ಲ, ಇಟ್ ಈಸ್ ನೋ ಮೋರ್ ಮೈನ್, ಇದು ಇಂದ್ರದೇವನಿಗೆ ತಲುಪುವಂತಹದ್ದು ಅಂತ ಹೇಳಿ ಅಗ್ನಿದೇವನನ್ನು ಕೇಳ್ಕೊಳ್ಳುವಂತಹದ್ದು. ಸೊ ಅಗ್ನಿದೇವ ಆ ಹವಿಸ್ಸನ್ನು ಇಂದ್ರದೇವನಿಗೆ ತಲುಪಿಸ್ತಾನೆ. ಸೊ ಈ ಸಂದರ್ಭದಲ್ಲಿ ಸ್ವಾಹಾಹ ಅಂತ ಹೇಳುವಂತಹ ಸಂದರ್ಭದಲ್ಲಿ ಇಟ್ ಕ್ಯಾನ್ ಆಲ್ಸೋ ಬಿ ಸೆಡ್ ವಷಟ್, ಸ್ವಾಹಾಹ ಅಂತ ಬೇಕಾದ್ರೂ ಹೇಳ್ಬೋದು, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಸೆಡ್ ಆಸ್ ವಷಟ್. ಸೊ ಇದು ನನ್ನದಲ್ಲ, ಇದನ್ನು ಇಂದ್ರದೇವನಿಗೆ ತಲುಪಿಸು, ಇಂದ್ರಾಯ ಇದಂ ಸ್ವಾಹಾಹ ವಷಟ್. ಸೊ ಆಚಾರ್ಯ ಶಂಕರರು ಈ ಒಂದು ಶಬ್ದ, ಈ ವಷಟ್ ಅನ್ನುವಂತಹದ್ದು ಪರಮಾತ್ಮ ಮಹಾವಿಷ್ಣುವಿನ ಮತ್ತೊಂದು ನಾಮ, ಮತ್ತು ಈ ವಷಟ್ಕಾರ ಅನ್ನುವಂತಹದ್ದನ್ನು, ಈ ಒಂದು ಶಬ್ದವನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ 4 ಹಂತಗಳಲ್ಲಿ ಹಿ ಎಕ್ಸ್ಪ್ಲೈನ್ಸ್. ಸೊ ಮೊದಲ ಹಂತದಲ್ಲಿ ಅವರು ಹೇಳ್ತಾರೆ,
ಯತ್ ಉದ್ದೇಶೇನ ಅದ್ವಯೇ ವಷಟ್ ಕ್ರಿಯತೆ ಸ ವಷಟ್ಕಾರಃ. ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ವಷಟ್ಕಾರ ಅನ್ನುವಂತಹದ್ದು ಒಂದು ಶಬ್ದ. ಅಂಡ್ ದಿಸ್ ವಷಟ್ಕಾರ ಶಬ್ದ ಈಸ್ ದಿ ನಾಮ ಆಫ್ ದಿ ಮಹಾವಿಷ್ಣು. ಅಂಡ್ ಇಲ್ಲಿ ಹೋಮ ಮತ್ತು ಹವನದಲ್ಲಿ ಈ ವಷಟ್ ಅನ್ನುವಂತಹದ್ದು ಅಥವಾ ವಷಟ್ಕಾರ ಅಂತ ಹೇಳಿದಾಗ ಇಟ್ ರೆಫರ್ಸ್ ಟು ದಿ ದೇವತಾ ಟು ಹೂಮ್ ದಿ ಆಹುತಿ ಈಸ್ ಆಫರ್ಡ್ ಬೈ ಚಾಂಟಿಂಗ್ ವಷಟ್. ಸೊ ಒಂದು ಹೋಮವನ್ನು ಮಾಡುವಾಗ ಅಲ್ಲಿ ಅಗ್ನಿಯಲ್ಲಿ, ಹೋಮದ ಅಗ್ನಿಯಲ್ಲಿ ಈ ಆಹುತಿಯನ್ನ ಅರ್ಪಿಸುವಾಗ ಸ್ವಾಹಾಹ ಅಂತ ಹೇಳ್ತಾರೆ. ಅದನ್ನ ಈ ರೀತಿ ಕೂಡ ಹೇಳ್ತಾರೆ, ಸ್ವಾಹಾಹ ಆರ್ ಆ ಆಹುತಿಯನ್ನು ಹಾಕಬೇಕಾದ್ರೆ ವಷಟ್ ಅಂತ ಕೂಡ ಹೇಳ್ತಾರೆ. ಸೊ ವಷಟ್ಕಾರ ಮೀನ್ಸ್ ಟು ದಟ್ ಒನ್ ಟು ಹೂಮ್ ದಿ ಆಹುತಿ ಈಸ್ ಆಫರ್ಡ್. ಆ ದೇವತಾ ಮೇ ಬಿ ಅಗ್ನಿ ಅಥವಾ ವಾಯು, ಇಂದ್ರ, ಹೀಗೆ ಯಾರು ಬೇಕಾದ್ರೂ ಆಗಿರಬಹುದು. ಸೊ ವಷಟ್ಕಾರ ಅಂತ ಹೇಳಿದಾಗ ಇಟ್ ರೆಫರ್ಸ್ ಟು ದಟ್ ಪರ್ಟಿಕ್ಯುಲರ್ ದೇವತಾ. ನಾವು ಇಂದ್ರ ಅಂತ ಹೇಳಿದ್ರೆ ಅದು ಇಂದ್ರನನ್ನು ಕುರಿತು ಹೇಳಿರುವಂತಹದ್ದು ವಷಟ್ಕಾರ, ಅಥವಾ ಅಗ್ನಿ ಅಂತ ಹೇಳಿದಾಗ ಅದು ಅಗ್ನಿಯನ್ನು ಕುರಿತು ಹೇಳುವಂತಹದ್ದು ವಷಟ್ಕಾರ, ಅಥವಾ ನಾವು ವರುಣ ಅಂತ ಹೇಳಿದ್ರೆ ಈ ವಷಟ್ಕಾರ ಅನ್ನುವಂತಹದ್ದು ಇಟ್ ರೆಫರ್ಸ್ ಟು ದಿ ವರುಣ ದೇವತಾ. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಬರುವಂತಹ ಪ್ರಶ್ನೆ, ಅನೇಕ ದೇವತೆಗಳ ಹೆಸರನ್ನು ಹೇಳಬೇಕಾದ್ರೆ ಈ ವಷಟ್ ಅನ್ನುವಂತಹ ಶಬ್ದವನ್ನು ಉಪಯೋಗಿಸಿದಾಗ ದಟ್ ಪರ್ಟಿಕ್ಯುಲರ್ ದೇವತಾಸ್ ನೇಮ್ ಈಸ್ ವಷಟ್ಕಾರ. ಬಟ್ ಅದು ವಿಷ್ಣುವನ್ನು ಕುರಿತು ಹೇಗೆ ಹೇಳದಂಗೆ ಆಗುತ್ತೆ? ಈ ಒಂದು ಪ್ರಶ್ನೆ ಬರುವಂತಹದ್ದು ಸಹಜ. ಸೊ ವಷಟ್ಕಾರ ಈಸ್ ಆ್ಯಕ್ಚುಲಿ ಇಟ್ ಈಸ್ ದಿ ನಾಮ ಆಫ್ ದಿ ಮಹಾವಿಷ್ಣು. ಬಟ್ ಆಹುತಿಯನ್ನು ಅರ್ಪಿಸಬೇಕಾದ್ರೆ ಅಲ್ಲಿ ಬೇರೆ ಬೇರೆ ಅನೇಕ ದೇವತೆಗಳು, ನಾವು ಯಾವ ದೇವತೆಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಆಹುತಿಯನ್ನು ಅರ್ಪಿಸ್ತೀವಿ. ಆ ಸಂದರ್ಭದಲ್ಲಿ ವಷಟ್ ಅನ್ನುವಂತಹದ್ದನ್ನು ಹೇಳಿದಾಗ ಇಟ್ ರೆಫರ್ಸ್ ಟು ದಟ್ ಪರ್ಟಿಕ್ಯುಲರ್ ದೇವತಾ ಅಂತಂದಾಗ ಅದು ವಿಷ್ಣುವಿನ ನಾಮ ಅಥವಾ ಆ ದೇವತೆಯ ನಾಮ ಹೇಗೆ ವಿಷ್ಣುವಿನ ಹೆಸರು ಆಗುತ್ತೆ? ಸೊ ಈ ಒಂದು ಪ್ರಶ್ನೆ ಬರಬಹುದು. ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಉದಾಹರಣೆಗೆ ನಮ್ಮ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಇವನು ನಮ್ಮ ಹಿಂದ್ಗಡೆ ಇರ್ತಾನೆ. ಆ ವ್ಯಕ್ತಿಗೆ ನನ್ನ ಹೆಸರು ಕೂಡ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಆ ವ್ಯಕ್ತಿ ನನ್ನ ಜೊತೆ ಏನೋ ಒಂದು ಸಂಪರ್ಕವನ್ನು ಬೆಳೆಸಬೇಕು, ನನ್ನನ್ನು ಮಾತನಾಡಿಸ್ಬೇಕು, ನನಗೇನೋ ಹೇಳಬೇಕು. ಸೊ ಇಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ವ್ಯಕ್ತಿ ನನ್ನ ಹೆಸರು ಗೊತ್ತಿದೆ ಅಥವಾ ಗೊತ್ತಿಲ್ಲ, ದಟ್ ಈಸ್ ಡಿಫರೆಂಟ್. ಬಟ್ ನಾನು ಅವನ ಕಡೆ ತಿರುಗಬೇಕು ಅನ್ನೋಂತಹ ಒಂದು ಉದ್ದೇಶದಿಂದ ನನ್ನ ಅಟೆನ್ಷನ್ ಅವನಿಗೆ ಸಿಗಬೇಕು. ಸೊ ಅವನೇನು ಮಾಡ್ತಾನೆ, ನನ್ನ ಹಿಂದ್ಗಡೆಯಿಂದ ನನ್ನ ಯಾವುದೋ ಒಂದು ಕೈ ಬೆರಳನ್ನು ಮುಟ್ಟಬಹುದು, ನನ್ನ ಹಸ್ತವನ್ನು ಮುಟ್ಟಬಹುದು, ನನ್ನ ಸೊಂಟವನ್ನು ಮುಟ್ಟಿ ನನ್ನನ್ನು ಅವನ ಕಡೆಗೆ ತಿರುಗಿಸ್ಕೋಬಹುದು. ಉದಾಹರಣೆಗೆ ಅವನು ನನ್ನ ಒಂದು ಕಿರುಬೆರಳನ್ನು ಮುಟ್ಟುತ್ತಾನೆ. ಬಹುಶಃ ಅವನೊಬ್ಬ ಬಾಲಕ. ಸೊ ಅವನು ನನ್ನ ಕಿರುಬೆರಳನ್ನು ಮುಟ್ಟುತ್ತಾನೆ. ಸೊ ಅವನು ನನ್ನ ಕಿರುಬೆರಳನ್ನು ಮುಟ್ಟಿದಾಗ ನನಗೆ ಬರುವಂತಹ ಅರಿವು ಏನು? ನನ್ನ ಹಿಂದ್ಗಡೆ ಯಾರೋ ಸಂಬಡಿ ಈಸ್ ಕಾಲಿಂಗ್ ಮೀ. ಸೊ ನನ್ನನ್ನು ಯಾರೋ ಕರೀತಾ ಇರಬಹುದು. ಆ್ಯಕ್ಚುಲಾಗಿ ನನ್ನ ಹೆಸರು ಹಿಡಿದು ಕರೆದಿಲ್ಲ, ಕೇವಲ ನನ್ನ ಒಂದು ಕಿರುಬೆರಳನ್ನು ಅವನು ಮುಟ್ಟಿ ನನ್ನನ್ನು ಅವನ ಕಡೆ ತಿರುಗೋ ಹಾಗೆ ಮಾಡ್ತಾ ಇದ್ದಾನೆ. ಸೊ ನನ್ನ ಬೆರಳನ್ನು ಅವನು ಮುಟ್ಟಿರುವಂತಹದ್ದು. ನನ್ನ ಬೆರಳನ್ನೇ ಅವನು ಮುಟ್ಟಿದ್ರು ಕೂಡ ನಾನು ಸಂಪೂರ್ಣವಾಗಿ ಅವನ ಕಡೆಗೆ ತಿರುಗ್ಕೋತೀನಿ. ದ ಎಂಟೈರ್ ಬಾಡಿ ಟರ್ನ್ಸ್ ಬ್ಯಾಕ್ ಟುವರ್ಡ್ಸ್ ಹಿಮ್. ಸೊ ಅವನು ನನ್ನ ಹೆಸರು ಹಿಡಿದು ಕರೆದಿದ್ರು ಕೂಡ ನಾನು ಅದೇ ರೀತಿ ಅವನ ಕಡೆಗೆ ತಿರುಗ್ತಾ ಇದ್ದೆ. ಅವನು ನನ್ನ ಹೆಸರನ್ನು ಕರೀಲಿಲ್ಲ, ಕೇವಲ ನನ್ನ ಬೆರಳನ್ನು ಮುಟ್ಟಿದ, ನಾನು ಸಂಪೂರ್ಣವಾಗಿ ಅವನ ಕಡೆಗೆ ತಿರುಗಿದೆ. ಅಷ್ಟು ಮಾತ್ರ ಅಲ್ಲ, ದ ಎಂಟೈರ್ ಅಟೆನ್ಷನ್ ಈಸ್ ಪೇಯ್ಡ್ ಟು ಹಿಮ್. ಸೊ ಅವನ ಕಡೆ ತಿರುಗಿದ ನಂತರದಲ್ಲಿ ಅವನನ್ನು ನಾನು ಫೋಕಸ್ ಮಾಡ್ತೀನಿ, ಅವನಿಗೆ ನಾನು ನನ್ನ ಅಟೆನ್ಷನ್ ಕೊಡ್ತೀನಿ. ಸೊ ಯಾತಕಪ್ಪ ಕರೆದಿದ್ದು ಅದನ್ನು ಕೇಳುವಂತೆ ನಾನು ಅವನ ಕಡೆಗೆ ನಾನು ತಿರುಗ್ತೀನಿ.
ಸೊ ಹಿ ಅಂಡರ್ಸ್ಟುಡ್, ನಾನು ಅವನ ಕಡೆಗೆ ತಿರುಗಿದ್ದೀನಿ, ನನ್ನ ಅಟೆನ್ಷನ್ ಸಂಪೂರ್ಣವಾಗಿ ಅವನ ಮೇಲಿದೆ ಎನ್ನುವಂತಹದ್ದು ಅವನಿಗೆ ಗೊತ್ತಾಗುತ್ತೆ. ಆ್ಯಕ್ಚುಲಾಗಿ ಅವನು ಕೇವಲ ನನ್ನ ಕೈ ಬೆರಳನ್ನು ಮುಟ್ಟಿರುವಂತಹದ್ದು. ಸೊ ನನ್ನ ಕೈ ಬೆರಳನ್ನು ಮುಟ್ಟಿದ್ದಾನೆ ಅಂತಂದರೆ ನನ್ನ ಕೈ ಬೆರಳು ಮಾತ್ರ ಅವನ ಕಡೆಗೆ ತಿರುಗಬಹುದಾಗಿತ್ತು. ದಿ ಎಂಟೈರ್ ನನ್ನ ಶರೀರ ಸಂಪೂರ್ಣವಾಗಿ ನಾನು ಅಂತ ಹೇಳಿ ಈ ನನ್ನ ಶರೀರವನ್ನು ನಾನು ಗುರುತಿಸ್ಕೊಂಡಿರೋದ್ರಿಂದ ನನ್ನ ಬೆರಳನ್ನು ಮುಟ್ಟಿದ್ರು ಕೂಡ ನಾನು ಸಂಪೂರ್ಣವಾಗಿ ದ ಎಂಟೈರ್ ಬಾಡಿ ಅವನ ಕಡೆಗೆ ತಿರುಗೋ ಹಾಗೆ ಆಗುತ್ತೆ. ನಾನು ಅವನ ಕಡೆ ತಿರುಗಿ ನೋಡ್ತೀನಿ. ಮುಟ್ಟಿದ್ದು ಅವನು ಬೆರಳು ಮಾತ್ರ ಅವನ ಕಡೆಗೆ ತಿರುಗಬಹುದಾಗಿತ್ತಲ್ಲ, ಆದರೂ ಕೂಡ ನಾನು ಸಂಪೂರ್ಣವಾಗಿ ಅವನ ಕಡೆಗೆ ನಾನು ತಿರುಗಿ ನೋಡಿದೆ. ಸೊ ಇದು ಆಶ್ಚರ್ಯ ಏನಲ್ಲ ಈ ರೀತಿ ಆಗಿರೋದ್ರಿಂದ. ಜಸ್ಟ್ ಬೈ ಟಚಿಂಗ್ ದ ಲಿಟಲ್ ಫಿಂಗರ್. ಸೊ ಇಟ್ ಈಸ್ ನಾಟ್ ಓನ್ಲಿ ದ ಲಿಟಲ್ ಫಿಂಗರ್, ದ ಎಂಟೈರ್ ಬಾಡಿ ಅವನ ಕಡೆಗೆ ತಿರುಗೋ ಹಾಗೆ ಆಯಿತು. ಸೊ ಇನ್ ದ ಸೇಮ್ ವೇ ದ ಎಂಟೈರ್ ವಿಶ್ವ ಬೀಯಿಂಗ್ ಭಗವಾನ್ and every devata being different parts of his universe, where an offer is made to any devata and the attention is given to any one devata, Bhagavan's attention entirely turns towards us, and he is in the form of that ಎಂಟೈರ್ ಯೂನಿವರ್ಸ್. ಧ್ಯಾನ ಶ್ಲೋಕದಲ್ಲಿ ಒಂದು ಧ್ಯಾನ ಶ್ಲೋಕವನ್ನು ನಾವು ನೋಡಿದ್ವಿ. ಭೂಪಾದೌ ಯಸ್ಯ ನಾವೀರ್ವಿಯದ ಸುರನಿಲ ಚಂದ್ರ ಸೂರ್ಯೌ ಚ ನೇತ್ರೆ ಕರ್ಣಾವಾಶಾಃ ಶಿರೋದ್ಯೌ ಮೂರ್ತಿ ದ್ಯೌ ಮುಖಮಪಿ ದಹನೋ ಯಸ್ಯ ವಾಸೋ ಯಮಬ್ಧಿಃ ಅಂತಸ್ತಂ ಯಸ್ಯ ವಿಶ್ವಂ ಸುರನರ ಖಗೋ ಭೋಗಿಗೋ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಸೊ ಈ ಒಂದು ಧ್ಯಾನ ಶ್ಲೋಕದಲ್ಲಿ ನಾವು ತ್ರಿಭುವನ ವಪುಷ. ಸೊ ವಪುಷ ಅಂತಂದರೆ ದೇಹ, ವಪುಷ ಮೀನ್ಸ್ ದೇಹ. ಸೊ ಪರಮಾತ್ಮನ ವಪುಷ, ಪರಮಾತ್ಮನ ದೇಹ ಈಸ್ ಲೈಕ್ 3 ವರ್ಡ್ಸ್. ಇಟ್ ಈಸ್ ಲೈಕ್ ತ್ರಿಭುವನ, ತ್ರಿಭುವನ, 3 ಲೋಕಗಳನ್ನು ಒಳಗೊಂಡಂತೆ ನಾವು ಪರಮಾತ್ಮನ ದೇಹವನ್ನು ನಾವು ಈ ರೀತಿಯಲ್ಲಿ ಹೇಳ್ತೀವಿ. ಪರಮಾತ್ಮನ ದೇಹ ಅಂತ ಹೇಳಿದಾಗ ದ ಎಂಟೈರ್ ಯೂನಿವರ್ಸ್, ಇಡೀ ವಿಶ್ವ ಅದು ಪರಮಾತ್ಮನೇ ಆಗಿದ್ದಾನೆ. ಸೊ ದ ಎಂಟೈರ್ ವಿಶ್ವ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ. ಸೊ ಈ ಕಾರಣದಿಂದ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ಪರಮಾತ್ಮನನ್ನು ಯಾವುದೇ ರೀತಿಯಿಂದ ಕರೆದರೂ ಕೂಡ ಹಿಸ್ ಎಂಟೈರ್ ಅಟೆನ್ಷನ್ ವಿಲ್ ಬಿ ಟರ್ನ್ಡ್ ಟುವರ್ಡ್ಸ್ ಅಸ್. ದಟ್ ಈಸ್ ದಿ ಕಾರುಣ್ಯ ಆಫ್ ದಿ ಪರಮಾತ್ಮ ಆ್ಯಂಡ್ ದಟ್ ಈಸ್ ದಿ ಬ್ಯೂಟಿ. ಪರಮಾತ್ಮ ಎಲ್ಲವೂ ಆಗಿದ್ದಾನೆ ಎನ್ನುವಂತಹ ಅದರ ಬ್ಯೂಟಿ ಈ ರೀತಿಯಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಹೋಮ ಅಥವಾ ಯಜ್ಞ ಅಂತ ಹೇಳಿದಾಗ ಅಲ್ಲಿ ಆ ಯಜ್ಞದಲ್ಲಿ ಅಗ್ನಿದೇವನಿಗೆ ಆಹುತಿಯನ್ನು ಕೊಟ್ಟು, ಅಗ್ನಿದೇವನ ಮೂಲಕ ಅಗ್ನಿದೇವನಿಗೆ ಅಗ್ನಿಯಲ್ಲಿ ನಾವು ಆಹುತಿಯನ್ನು ಹಾಕ್ತೀವಿ. ಸೊ ಹಾಕ್ಬಿಟ್ಟು ಇಟ್ ಈಸ್ ಗಿವನ್ ಥ್ರೂ ಅಗ್ನಿದೇವ ಅಂಡ್ ಟು ಬಿ ಗಿವನ್ ಟು ಸಮ್ ಅದರ್ ದೇವತಾ. ಸೊ ಅಲ್ಲಿ ಅಗ್ನಿದೇವನ ಮೂಲಕ ಅಲ್ಲಿ ಹೋಮದಲ್ಲಿ, ಅಗ್ನಿಕುಂಡದಲ್ಲಿ ಹೋಮಕುಂಡದಲ್ಲಿ ಅಗ್ನಿದೇವ ಇರ್ತಾನೆ. ಸೊ ಅಗ್ನಿದೇವನ ಮೂಲಕ ನಾವು ಆಹುತಿಯನ್ನು ಅರ್ಪಿಸ್ತೀವಿ. ಅರ್ಪಿಸುವಾಗ ನಾವು ಅಗ್ನಿದೇವನನ್ನು ಕೇಳ್ತೀವಿ, ದಿಸ್ ಹವಿಸ್ಸು ನಿನ್ನ ಮೂಲಕ ಇಂತಹ ಒಬ್ಬ ದೇವತೆಗೆ ತಲುಪಿಸು ನೀನು, ಅವನಿಗೆ ಕೊಡ್ತಾ ಇರುವಂತಹದ್ದು. ಉದಾಹರಣೆಗೆ ಅಗ್ನಿದೇವನಿಗೆ ನಾವು ಆಹುತಿಯನ್ನು ಹಾಕ್ಬಿಟ್ಟು ಇಂದ್ರಾಯ ಸ್ವಾಹ ಅಂತ ನಾವು ಹೇಳಿದಾಗ ಅದು ಇಂದ್ರನಿಗೆ ತಲುಪಿಸಬೇಕಾಗಿರುವಂತಹ ಆಹುತಿ. ಬಟ್ ಇಂದ್ರನಿಗೆ ತಲುಪಿಸಬೇಕಾಗಿರುವಂತಹದ್ದು ಯಾರು? ಅಗ್ನಿದೇವ. ಸೊ ಅಗ್ನಿದೇವ ಯಾವ ರೀತಿ ಅದನ್ನು ತೊಗೊಂಡು ಹೋಗ್ತಾನೆ ಅಂತಂದರೆ, ನಾವು ಅದನ್ನು ಅಗ್ನಿಗೆ ಸಮರ್ಪಣೆ ಮಾಡ್ತೀವಿ.
ಅಗ್ನಿಗೆ ಆಹುತಿಯನ್ನು ಹಾಕ್ಬಿಟ್ಟು ಅಗ್ನಿದೇವನನ್ನು ನಾವು ಕೇಳಿಕೊಳ್ಳುವಂತಹದ್ದು. ದಿಸ್ ಇಸ್ ಟು ಬಿ ಗಿವನ್ ಟು ದಿ ಇಂದ್ರ ದೇವತಾ. ಸೊ ಇದು ಇಂದ್ರನಿಗೆ ಸಮರ್ಪಣೆ ಮಾಡ್ತಾ ಇರುವಂತಹದ್ದು, ಇದು ನನ್ನದಲ್ಲ. ಸೊ ಇದಂ ನಮಮ. ಸೊ ಈ ರೀತಿ ಹೇಳಬೇಕಾದ್ರೆ ಆಹುತಿಯನ್ನು ಹಾಕ್ಬಿಟ್ಟು ಇಂದ್ರಾಯ ಸ್ವಾಹಾಹ ಅಂತ ಹೇಳಬೇಕಾದ್ರೆ ಐದರ್ ವಿ ಕ್ಯಾನ್ ಸೇ ಸ್ವಾಹಾಹ ಆರ್ ವಷಟ್. ಸೊ ಇದನ್ನ ಅಗ್ನಿಯಲ್ಲಿ ಹಾಕ್ತೀವಿ, ಅಗ್ನಿದೇವನ ಮೂಲಕ ಇದು ಇಂದ್ರನಿಗೆ ಸಮರ್ಪಣೆ ಆಗ್ತಾ ಇದೆ ಅಂತ ಹೇಳಿ ಅಗ್ನಿಯನ್ನು ನಾವು ಕರೆದಿರ್ತೀವಿ, ಇಂದ್ರದೇವನಿಗೆ ಆಹುತಿಯನ್ನು ಹಾಕ್ತೀವಿ, ಅಗ್ನಿದೇವತೆ ಅದನ್ನು ತಗೊಂಡೋಗಿ ಇಂದ್ರನಿಗೆ ಕೊಡ್ತಾನೆ. ಸೊ ಇದು ಯಾವ ರೀತಿಯಿಂದ ಆದರೂ ಕೂಡ ಫೈನಲಿ ಇಟ್ ವಿಲ್ ರೀಚ್ ಟು ದಟ್ ಭಗವಾನ್. It will reach to that Bhagavan who is called the Ishvara. That Ishvara is Mahavishnu, the Supreme Lord. Ishvara means Yajamana, Jagat Prabhu. Jagat Prabhu is Mahavishnu. The very meaning of Ishvara is the Prabhu. He is Prabhu for what? For the entire universe. That is Mahavishnu. ಸೊ ಈವನ್ ನಮ್ಮ ಸನಾತನ ಧರ್ಮದಲ್ಲಿ ದೇರ್ ಈಸ್ ಎ ಫೇಮಸ್ ಶ್ಲೋಕ, ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಸಿ ಆಕಾಶದಿಂದ ಬೀಳುವಂತಹ ಮಳೆಯ ನೀರು ಸಂಪೂರ್ಣವಾಗಿ ಅದು ನದಿಗಳ ಮೂಲಕ ಇಟ್ ವಿಲ್ ರೀಚ್ ದಿ ಸಾಗರ. ಸಾಗರವನ್ನು ತಲುಪಬೇಕಾದ್ರೆ ಅದು ಬೆಟ್ಟ ಗುಡ್ಡ ಇತ್ಯಾದಿ ಸಣ್ಣ ಪುಟ್ಟ ಕೆರೆ ಹೀಗೆ ಅನೇಕ ಎಲ್ಲವುಗಳನ್ನು ಅದು ತಲುಪಿ ಕೊನೆಯಲ್ಲಿ ಅದು ಸೇರೋದೆಲ್ಲಿಗೆ? ಇಟ್ ವಿಲ್ ರೀಚ್ ಸಾಗರ. ನಾವೇನು ಅನ್ಕೋತೀವಿ, ಮಳೆ ನೀರು ಯಾವುದೋ ಹೊಲದಲ್ಲಿ ನಮ್ಮ ಹೊಲಕ್ಕೆ ಬಂದಿತ್ತು, ನಮ್ಮ ತೋಟಕ್ಕೆ ಬಂದಿತ್ತು, ನಮ್ಮ ತೋಟದಲ್ಲಿ ನಾವು ಬಾವಿ ತೋಡಿಸಿದೀವಿ, ಆ ಬಾವಿಲಿರೋ ನೀರು ಅದು ಮಳೆ ನೀರು ಅಂತ ನಾವು ಹೇಳ್ತೀವಿ. ಬಟ್ ಫೈನಲಿ ಇಟ್ ವಿಲ್ ರೀಚ್ ದಿ ಸಾಗರ ಓನ್ಲಿ. ಮಳೆಯ ನೀರು ತೋಟಕ್ಕೆ ಬಂದು ನೇರವಾಗಿ ಅದು ಗಿಡ ಮರಗಳನ್ನು ಅದು ತಲುಪಿತು ಅಂತ ನಾವು ಹೇಳ್ತೀವಿ. ಬಟ್ ಅಲ್ಲಿಯವರೆಗೆ ಮಾತ್ರ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈ ಒಂದು ರಹಸ್ಯ. ಹೇಗೆ ಅದು ಸಾಗರವನ್ನು ತಲುಪತ್ತೇನು ಅಂತಂದು ಅಲ್ಲಿಂದ ಮುಂದೆ ಅದು ನಮಗೆ ಕಾಣೋದಿಲ್ಲ. ಸೂಕ್ಷ್ಮವಾಗಿ ಇಟ್ ವಿಲ್ ರೀಚ್. ಸೊ ಕೆಲವೊಮ್ಮೆ ಇದೇ ಮಳೆಯ ನೀರು ಎಲ್ಲ ಕೆರೆ ನದಿ ಎಲ್ಲವನ್ನು ದಾಟಿ 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 ಅದು ಹರಿತಾನೆ ಇರುತ್ತೆ. ಕೆಲವು ಪೋರ್ಷನ್ಸು ತೋಟಕ್ಕೆ ಬರುತ್ತೆ, ಕೆಲವುದು ಬಾವಿಗೆ ಹೋಗುತ್ತೆ, ಕೆರೆ ಕಟ್ಟೆಗಳಿಗೆ ಹೋಗುತ್ತೆ, ಕೆಲವೊಂದು ನಿರಂತರವಾಗಿ ಅದು ಹರಿದು ಸಮುದ್ರದ ತೀರಕ್ಕೆ ಹೋಗಿ ಅಲ್ಲಿ ಸಾಗರವನ್ನೇ ಅದು ಹೋಗಿ ಸೇರುತ್ತೆ. ಒಟ್ಟಿನಲ್ಲಿ ಆಕಾಶದಿಂದ ಬೀಳುವಂತಹ ಮಳೆಯ ನೀರು ಸಂಪೂರ್ಣವಾಗಿ ನದಿಗಳ ಮೂಲಕ ಇಟ್ ವಿಲ್ ರೀಚ್ ದಿ ಸಾಗರ. ಸಿಮಿಲರ್ಲಿ ಯಾವುದೇ ದೇವತೆಗೆ ನಾವು ನಮಸ್ಕಾರವನ್ನು ಮಾಡಿದ್ರು ಕೂಡ ದಟ್ ನಮಸ್ಕಾರ ಇಟ್ ವಿಲ್ ಗೋ ಟು ದಿ ಕೇಶವಂ ಪ್ರತಿಗಚ್ಚತಿ. ಮತ್ತು ನಾವು ಯಾವುದೆಲ್ಲ ದೇವತೆಗಳಿಗೆ ನಾವು ನಮಸ್ಕಾರವನ್ನು ಮಾಡ್ತೀವಿ, ಸೂರ್ಯನಿಗೆ ಮಾಡ್ತೀವಿ, ಚಂದ್ರನಿಗೆ ಮಾಡ್ತೀವಿ, ಅಗ್ನಿಗೆ ಮಾಡ್ತೀವಿ, ವರುಣನಿಗೆ ಮಾಡ್ತೀವಿ, ಮತ್ತು ಮನೆಯಲ್ಲಿ ಇರೋ ನಾವು ಪೂಜಾ ಮಂದಿರ ಅಂತ ಹೇಳಿ ಪೂಜಾ ರೂಮ್ ಅಂತ ಹೇಳಿ ಅಲ್ಲಿ ನಾವು ಇಟ್ಕೊಂಡಿರುವಂತಹ ಬೇರೆ ಬೇರೆ ಅನೇಕ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತೀವಿ. ಶಿವನಿಗೆ ನಮಸ್ಕಾರವನ್ನು ಮಾಡ್ತೀವಿ, ರಾಮನಿಗೆ ನಮಸ್ಕಾರವನ್ನು ಮಾಡ್ತೀವಿ, ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತೀವಿ. ನಾವು ಯಾವ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದ್ರು ಕೂಡ ಆ ದೇವತೆಗಳು ಆ ನಮಸ್ಕಾರವನ್ನು ತಾವಿಟ್ಕೊಳ್ಳೋದಿಲ್ಲ. ಆ ಎಲ್ಲ ನಮಸ್ಕಾರಗಳನ್ನು ಕೂಡ ಅವರು ಕೇಶವನಿಗೆ ತಲುಪಿಸ್ತಾರೆ. ದೇವತೆಗಳೇ ತಮಗೆ ಸಿಗುವಂತಹ ನಮಸ್ಕಾರವನ್ನು ಕೇಶವನಿಗೆ ತಲುಪಿಸ್ತಾರೆ. ಈ ನಮಸ್ಕಾರ ನಮ್ಮದಲ್ಲ, ಈ ನಮಸ್ಕಾರನ ನಾನು ಸ್ವೀಕರಿಸುವಂತಹ ಯೋಗ್ಯತೆ ನನಗಿಲ್ಲ. ಈವನ್ ದೇವತೆಗಳು ಆ ರೀತಿ ಯೋಚನೆ ಮಾಡ್ತಾರೆ. ನಾವೆಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿದಾಗ ಆ ದೇವತೆಗಳು ಕೂಡ ನಮ್ಮಿಂದ ನಮಸ್ಕಾರವನ್ನು ಪಡೀತಾರೆ, ಆ ನಮಸ್ಕಾರವನ್ನು ಪರಮಾತ್ಮನಿಗೆ ತಲುಪಿಸ್ತಾರೆ. ಈವನ್ ದೇವತಾಸ್ ದೇ ಥಿಂಕ್ ದಿಸ್ ನಮಸ್ಕಾರ ಶುಡ್ ರೀಚ್ ದಿ ಭಗವಾನ್.
ಇದು ನನಗಲ್ಲ, ನನ್ನ ಮೂಲಕ ಅವನಿಗೆ. ಆಕಾಶದಿಂದ ಬಿದ್ದಂತಹ ಮಳೆಯ ನೀರು ಹೇಗೆ ಫೈನಲಿ ಸಮುದ್ರವನ್ನು ಹೋಗಿ ಸೇರುತ್ತೋ ಆ ರೀತಿಯಲ್ಲಿ ಯಾರೆಲ್ಲ ನಮ್ಮಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ ಆ ಎಲ್ಲ ನಮಸ್ಕಾರಗಳನ್ನು ಇಟ್ ಈಸ್ ಅವರ್ ಡ್ಯೂಟಿ. ನಾವು ಇದನ್ನು ಪರಮಾತ್ಮ ಕೇಶವನಿಗೆ ತಲುಪಿಸಬೇಕು. ದೇವತೆಗಳಿಗೆ ಈ ರೀತಿ ಯೋಚನೆ ಮಾಡ್ತಾರೆ ಅಂತಂದ ಮೇಲೆ ಅನೇಕರು ಅಕ್ಕಪಕ್ಕದವ್ರು ಇರ್ಬೋದು, ಬೇರೆ ಬೇರೆ ಸಣ್ಣ ಮಕ್ಕಳು ಇರಬಹುದು, ಅವರೆಲ್ಲ ನಮಗೂ ನಮಸ್ಕಾರ ಮಾಡ್ತಾರೆ. ಅವ್ರು ನಮಗೆ ನಮಸ್ಕಾರವನ್ನು ಮಾಡ್ತಾರೆ ಅಂತಂದ್ರೆ ಆ ನಮಸ್ಕಾರ ನಮಗೆ ಇಟ್ಕೊಳ್ಳುವಂತಹ ಯೋಗ್ಯತೆ ನಮ್ಮಲ್ಲೂ ಇಲ್ಲ. ದೇವತೆಗಳಿಗೆ ಅದು ಸಾಧ್ಯವಿಲ್ಲ ಅಂತಂದ ಮೇಲೆ ಆ ನಮಸ್ಕಾರಗಳನ್ನು ಸ್ವೀಕರಿಸುವಂತಹ ಯೋಗ್ಯತೆ ನಮಗೂ ಕೂಡ ಇಲ್ಲ. ಈವನ್ ಆ ನಮಸ್ಕಾರಗಳನ್ನು ನಾವು ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಶ್ರೀಕೃಷ್ಣ, ಇದು ನಿನಗೆ ಸೇರಲಿ, ಇದು ನಿನಗೆ ನಮಸ್ಕಾರ, ಇದು. ಆ್ಯಂಡ್ ದಿಸ್ ಈಸ್ ದಿ ಟ್ರೂತ್. ಸೊ ನಮಸ್ಕಾರ ಯಾರಿಗೆ ತಲುಪಬೇಕು ಅಂತಂದರೆ ಇಟ್ ಈಸ್ ಫಾರ್ ದಿ ಕೇಶವ, ಇಟ್ ಈಸ್ ಟು ದಟ್ ಲಾರ್ಡ್. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಇಲ್ಲಿ ವಷಟ್ಕಾರ ಅಂತಂದರೆ ಇಟ್ ರೆಫರ್ಸ್ ಟು ದಟ್ ಪರ್ಟಿಕ್ಯುಲರ್ ದೇವತಾ ಟು whom it is offered, that ahuti is offered. And finally that vashatkara is none other than the Paramatma Mahavishnu. And second stage of explanation, Acharya Shankara, he says, Yasmin yagne vashat kriya. Acharya Shankararu ಹೇಳ್ತಾರೆ, the very yajna in which the offer is done with the mantra called Vashat. See, the very yajna is Vishnu, and in that yajna offerings are made by saying Vashat, and that Vashat is also Mahavishnu. See, yajna is Vishnu, Vashat is Vishnu. ಮೊದಲು ಅವ್ರು ಹೇಳ್ತಾರೆ, ಆಫರಿಂಗ್ಸ್ನ ಯಾರಿಗೆ ಅರ್ಪಿಸ್ತಾ ಇದ್ದೀವಿ ಆ ಪರ್ಟಿಕ್ಯುಲರ್ ದೇವತಾ, ಹಿ ಈಸ್ ವಿಷ್ಣು. ಅದು ಇಂದ್ರ ಅಂತ ಹೇಳಿದ್ರೆ ದಟ್ ಇಂದ್ರ ಈಸ್ ವಿಷ್ಣು, ಸೂರ್ಯ ಅಂತ ಹೇಳಿದ್ರೆ ದಟ್ ಸೂರ್ಯ ಈಸ್ ವಿಷ್ಣು, ಸೋಮ ಅಂತ ಹೇಳಿದ್ರೆ ದಟ್ ಸೋಮ ಈಸ್ ವಿಷ್ಣು, ಗಣಪತಿ ಅಂತ ಹೇಳಿದ್ರೆ ದಟ್ ಗಣಪತಿ ಈಸ್ ವಿಷ್ಣು. ಅಂಡ್ ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ದ ವೆರಿ ಯಜ್ಞ ಇಟ್ ಸೆಲ್ಫ್ ಈಸ್ ಮಹಾವಿಷ್ಣು. ಸೊ ಒಂದು ಯಜ್ಞ ಅಂತ ಹೇಳಿದಾಗ ಅಲ್ಲಿ ಅನೇಕ ದೇವತೆಗಳಿಗೆ ಈ ರೀತಿ ನಾವು ಆಹುತಿಗಳನ್ನು ಕೊಡುವಂತಹ ಒಂದು ಸಂಪ್ರದಾಯ ಇದೆ. ದೇರ್ ಆರ್ ಮೆನಿ ದೇವತಾಸ್ ಅಂಡ್ ಯಜ್ಞ ದಟ್ ಇಟ್ ಸೆಲ್ಫ್ ಈಸ್ ಮೀನ್ಸ್. ಅದೊಂದು ಉದ್ದೇಶ. ಮೀನ್ಸ್ ಅಂತಂದ್ರೆ ಉದ್ದೇಶ. ದಟ್ ಯಜ್ಞ ಇಸ್ ದಿ ಉದ್ದೇಶ. ಅಂಡ್ ಅಗೈನ್ ಯಜ್ಞ ಈಸ್ ಎ ಕರ್ಮದ ಆಚರಣೆ. ದಟ್ ಮೀನ್ಸ್ ಯಜ್ಞ ಈಸ್ ಎ ಕರ್ಮ. ಸ್ವಲ್ಪ ಸೂಕ್ಷ್ಮವಾಗಿದೆ, ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದ ವೆರಿ ಯಜ್ಞ ಇಸ್ ವಿಷ್ಣು. ಯಜ್ಞದಲ್ಲಿ ಆಹುತಿಗಳನ್ನು ಅನೇಕ ದೇವತೆಗಳಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಅಂಡ್ ಆಲ್ ದ ದೇವತಾಸ್, ದೇ ಆರ್ ನನ್ ಅದರ್ ದ್ಯಾನ್ ದಿ ಮಹಾವಿಷ್ಣು. ಅಂಡ್ ವೈಲ್ ಮೇಕಿಂಗ್ ದೋಸ್ ಆಫರಿಂಗ್ಸ್ in that yajna we say Vashat, and that Vashat is Vishnu. And also yajna is a karma, it is a karmada acharane, and yajna is a means. ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಸೊ ಆ ಉದ್ದೇಶ ಏನು ಅಂತಂದ್ರೆ ಥ್ರೂ ದಟ್ ಕರ್ಮ ಟು ಅಟೈನ್ ಸಮ್ ಪರ್ಟಿಕ್ಯುಲರ್ ಫಲ. That is the uddesha, that is the goal. So why this homa is being done? ಈ ಹೋಮವನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ? ಇದೊಂದು ಕರ್ಮದ ಆಚರಣೆ. ಈ ಕರ್ಮದ ಆಚರಣೆಯ ಹಿಂದೆ ಇರುವಂತಹ ಉದ್ದೇಶ ಏನು ಅಂತಂದರೆ, ಈ ಒಂದು ಹೋಮದಂತಹ ಕರ್ಮವನ್ನು ಮಾಡುವ ಮೂಲಕ ನನಗೆ ಬೇಕಾಗಿರುವಂತಹ ಫಲವನ್ನು ನಾನು ಪಡ್ಕೊಳ್ಳುವಂತಹದ್ದು ಥ್ರೂ ದಿಸ್ ಹೋಮ, ಥ್ರೂ ದಿಸ್ ಕರ್ಮ. ಸೊ ಯಜ್ಞ ಇಸ್ ಎ ಕರ್ಮ ಅಂಡ್ ಯಜ್ಞ ಇಸ್ ಎ ಮೀನ್ಸ್. ಅದೊಂದು ಕರ್ಮ ಪ್ಲಸ್ ಅದೊಂದು ಉದ್ದೇಶ, ಅಂಡ್ ದ ವೆರಿ ಯಜ್ಞ ಇಸ್ ಮಹಾವಿಷ್ಣು.
ಸೊ ಹೀಗೆ ಒಂದು ಯಜ್ಞ ಅಂತ ಹೇಳಿದಾಗ ಅಲ್ಲಿ ಉದ್ದೇಶ ಇರುತ್ತೆ. ಸೊ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಉದ್ದೇಶ ಇರುತ್ತೆ. ಉದಾಹರಣೆಗೆ ಯಾರೋ ಒಬ್ಬ ನನಗೆ ಮುಂದೆ ಸ್ವರ್ಗ ಸಿಗಬೇಕು, ನನ್ನ ಮುಂದಿನ ಗತಿ ಸ್ವರ್ಗವನ್ನು ಹೋಗಿ ತಲುಪುವಂತಹದ್ದು. ಸೊ ನನಗೆ ಸ್ವರ್ಗದ ಬಯಕೆ ಇದೆ, ನಾನು ಸ್ವರ್ಗವನ್ನು ಹೊಂದಬೇಕು. ಸೊ ನನಗೆ ಸ್ವರ್ಗವನ್ನು ನಾನು ಪಡ್ಕೋಬೇಕು ಅಂತಂದರೆ ಸ್ವರ್ಗವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ಕರ್ಮವನ್ನು ಮಾಡುವಂತಹದ್ದು. ಸೊ ಅದಕ್ಕೆ ಬೇಕಾಗಿರುವಂತಹ ಒಂದು ಕರ್ಮದ ಆಚರಣೆ ಅಂತಂದರೆ ಒಂದು ಯಜ್ಞವನ್ನು ಮಾಡುವಂತಹದ್ದು. ಅದನ್ನು ಮಾಡಿ ಅನುಸರಿಸಿ ಆ ಮೂಲಕ ಸ್ವರ್ಗವನ್ನು ಪಡ್ಕೊಳ್ಳುವಂತಹದ್ದು. ಇನ್ ಕಠೋಪನಿಷತ್, the hero of the Kathopanishad is Balaka Nachiketa, and at the same time Yama is also hero, and ಇಲ್ಲಿ Yama is a guru and Nachiketa is a shishya. ಸೊ ನೇರವಾಗಿ ಬಾಲಕ ನಚಿಕೇತ ಯಮನ ಬಳಿಗೆ ಬಂದ್ಬಿಡ್ತಾನೆ, ಯಮಪುರಿಗೆ ಬರ್ತಾನೆ, ಯಮನನ್ನ ಭೇಟಿ ಮಾಡ್ತಾನೆ. ಸೊ ಯಮ ಇವನ ಶ್ರದ್ಧೆಯನ್ನ ಗಮನಿಸಿ, ಅಂತಂದ್ರೆ ನಚಿಕೇತ ಬಂದಾಗ ಯಮಪುರಿನಲ್ಲಿ ಇರೋದಿಲ್ಲ, ಎಲ್ಲೋ ಸಂಚಾರ ಹೋಗಿರ್ತಾನೆ. ಉಪನಿಷತ್ ಈ ರೀತಿ ಹೇಳುತ್ತೆ, ಎಲ್ಲೋ ಸಂಚಾರ ಹೋಗಿರ್ತಾನೆ. ಸೊ 3 ದಿನಗಳ ಕಾಲ ನಚಿಕೇತ ಅನ್ನ ಆಹಾರ ನಿದ್ರೆಯನ್ನ ಬಿಟ್ಟು ಯಮನಿಗಾಗಿ ಕಾಯ್ತಾ ಇರ್ತಾನೆ. ಸೊ ಅವ್ನು ಬಂದಿರೋ ಉದ್ದೇಶ ಯಮನನ್ನ ಭೇಟಿ ಮಾಡಬೇಕು ಅಂತ. ಸೊ ಅದರಿಂದ ಮುಖ್ಯ ಉದ್ದೇಶ ಯಮನನ್ನ ಮೀಟ್ ಮಾಡಬೇಕು ಅಂತಂದ ಮೇಲೆ ಈ ಊಟ, ಉಪಚಾರ, ನಿದ್ರೆ, ನೀರು ಇದೆಲ್ಲ ಯಾಕೆ? ಸೊ ನನ್ನ ಉದ್ದೇಶ ಅದಲ್ಲ. ಊಟ ಮಾಡೋವಂತಹದ್ದು, ನಿದ್ರೆ ಮಾಡೋವಂತಹದ್ದು, ನೀರು ಕುಡಿಯೋಂತಹದ್ದು ಆದರೆ ನಾನು ಇಲ್ಲಿಗೆ ಬರಬೇಕಾಗಿಲ್ಲ, ಅದನ್ನೆಲ್ಲ ಅಲ್ಲೇ ಮುಗಿಸ್ಕೋಬೋದು. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ ಐ ವಾಂಟ್ ಟು ಮೀಟ್ ಯಮರಾಜ, ನನಗೆ ಅವನ ಬಳಿ ಕೆಲಸ ಇದೆ. ಸೊ ಹೀಗೆ ಅನ್ನ ಆಹಾರ ನಿದ್ರೆಯನ್ನು ಬಿಟ್ಟು 3 ದಿನಗಳ ಕಾಲ ಅವನು ಯಮರಾಜನಿಗಾಗಿ ವೆಯ್ಟ್ ಮಾಡ್ತಾನೆ. ಸೊ ಇವನ ಶ್ರದ್ಧೆಯನ್ನು ಮೆಚ್ಚಿ ಯಮಧರ್ಮರಾಜ ಅವನಿಗೆ 3 ರೀತಿಯ ವರಗಳನ್ನು ಕೊಡ್ತಾನೆ. ನೋಡಪ್ಪ, ಯು ಕ್ಯಾನ್ ಆಸ್ಕ್ 3 ವರಾಸ್. ನೀನು 3 ವರಗಳನ್ನು ಕೇಳ್ಕೋಬಹುದು, ನನಗೆ ನಿನ್ನ ಒಂದು ಶ್ರದ್ಧೆ ಬಹಳ ಇಷ್ಟ ಆಗಿದೆ ಅಂತ ಹೇಳಿದಾಗ, ಮೊದಲನೇದಾಗಿ ಬಾಲಕ ನಚಿಕೇತ ಕೇಳುವಂತಹ ಅದ್ಭುತವಾದ ವರ, ಅವನ ಜಾಣ್ಮೆಯನ್ನು ನಾವಿಲ್ಲಿ ಮೆಚ್ಚಬೇಕಾಗುತ್ತೆ. ಅವನು ಹೇಳ್ತಾನೆ, ಹೇ ಯಮರಾಜ, ನಾನು ಇಲ್ಲಿಂದ ಹಿಂತಿರುಗಿ ಹೋದ ನಂತರದಲ್ಲಿ, ದಟ್ ಮೀನ್ಸ್ ಹೀಸ್ ಒಂದು ಕಮಿಟ್ಮೆಂಟ್ ಯಮಧರ್ಮರಾಜನೊಂದಿಗೆ ಮಾಡ್ಕೋತಾ ಇದ್ದಾನೆ. ಅಂತಂದರೆ ಐ ಆಮ್ ಗೋಯಿಂಗ್ ಬ್ಯಾಕ್, ಐ ವಿಲ್ ನಾಟ್ ಸ್ಟೇ ಇನ್ ಯಮಲೋಕ. ಹಿ ಈಸ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಾನು ಯಮಪುರಿಗೆ ಬಂದಿರೋದು ನಿಜ, ಆದರೆ ನಾನು ಇಲ್ಲಿ ಇರ್ತೀನಿ, ಇಲ್ಲಿ ಇರಬೇಕು ಅಂತ ಬಂದಿಲ್ಲ. ಸೊ ಐ ವಿಲ್ ಗೋ ಬ್ಯಾಕ್. ಸೊ ಯಮಪುರಿ ಅಂತಂದರೆ ಸಾಮಾನ್ಯವಾಗಿ ಪುರಾಣದ ಪ್ರಕಾರ ಇಟ್ ಈಸ್ ಎ ನರಕ. ಹಿ ಈಸ್ ಎ ಅಧಿಪತಿ ಫಾರ್ ದಿಸ್ ನರಕ ಲೋಕ. ಸೊ ಈ ಲೋಕಕ್ಕೆ ನಚಿಕೇತ ಬಂದಿದ್ದಾನೆ. ಇಲ್ಲಿ ನಚಿಕೇತ ಅವನ ಮೊದಲನೇ ವರದಲ್ಲಿ ಅವನು ಕೇಳ್ಕೊತಾ ಇರುವಂತಹದ್ದು ಏನು ಅಂತಂದರೆ, ನಾನು ಇಲ್ಲಿ ಬಂದಿರುವಂತಹದ್ದು ನರಕದಲ್ಲಿ ಉಳ್ಕೋಬೇಕು ಅಥವಾ ಯಮಪುರಿಯಲ್ಲಿ ಉಳ್ಕೋಬೇಕು ಅನ್ನುವಂತಹದ್ದಲ್ಲ. ಆದ್ದರಿಂದ ನಾನು ಇಲ್ಲಿಂದ ಹಿಂತಿರುಗಿದ ನಂತರದಲ್ಲಿ ಎಷ್ಟು ಕ್ಲಿಯರ್ ಮಾಡ್ಕೋತಾ ಇದ್ದಾನೆ ಅಂತಂದರೆ, ಯಮಧರ್ಮರಾಜನಿಗೆ ಅವನು ಹೇಳ್ತಾ ಇದ್ದಾನೆ, ಯು ಹ್ಯಾವ್ ಟು ಸೆಂಡ್ ಮೀ ಬ್ಯಾಕ್. ಸೊ ಇಲ್ಲಿಂದ ಹಿಂತಿರುಗಿದ ನಂತರದಲ್ಲಿ ನನ್ನ ತಂದೆ ನನ್ನನ್ನು ನೋಡಿ ಗಾಬರಿ ಆಗಬಾರ್ದು, ಆಶ್ಚರ್ಯ ಪಡಬಾರ್ದು, ಹೆದರುಕೋಬಾರ್ದು, ನಗುತ್ತಾ ಅವನು ನನ್ನ ಜೊತೆ ಮಾತನಾಡಬೇಕು, ನನ್ನನ್ನು ನೋಡಿ ಅವನಿಗೆ ಸಂತೋಷ ಆಗಬೇಕು. ಸೊ ನಾನು ಅವನನ್ನು ಬಿಟ್ಟು ಇಲ್ಲಿಗೆ ಯಮಪುರಿಗೆ ಬಂದಿದ್ದೀನಿ ಅಂತ ಹೇಳಿ ಅವನು ಚಿಂತೆ ಮಾಡಬಾರ್ದು. ಸೊ ಅವನು ಸುಖವಾಗಿ ನಿದ್ದೆ ಮಾಡಬೇಕು. ಸೊ ಅವನು, ನನ್ನ ತಂದೆ ಸುಖವಾಗಿ ನಿದ್ದೆ ಮಾಡಬೇಕು, ಮತ್ತು ನಾನು ಹಿಂತಿರುಗಿದ ನಂತರದಲ್ಲಿ ನನ್ನನ್ನು ನೋಡಿ ಅವನು ಬಹಳ ಆನಂದದಿಂದ ನನ್ನನ್ನು ಸ್ವಾಗತಿಸಿ ನನ್ನ ಜೊತೆ ಧೈರ್ಯದಿಂದ, ಸಂತೋಷದಿಂದ, ಆನಂದದಿಂದ ಮಾತನಾಡಬೇಕು. ಯಾಕೆ ಈ ರೀತಿ ಕೇಳ್ಕೊತಾ ಇದ್ದಾನೆ ಅಂತಂದರೆ, ಸಾಮಾನ್ಯವಾಗಿ ಮರಣದ ನಂತರದಲ್ಲಿ ಸ್ವರ್ಗ ಅಥವಾ ನರಕವನ್ನು ಹೋಗಿ ತಲುಪೋದು ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್.
ಇಲ್ಲಿ ನಚಿಕೇತ ಯಮಪುರಿಗೆ ಬಂದಿದ್ದಾನೆ ಅಂತಂದ್ರೆ ದೇಹತ್ಯಾಗ ಮಾಡಿದ್ದಾನೆ, ಅವನಿನ್ನು ಇಲ್ಲ, ಇದು ಅವನ ಮರಣ ಅನ್ನೋ ರೀತಿಯಲ್ಲಿ ಏನಾದರೂ ಅರ್ಥ ಮಾಡಿಕೊಂಡು ಅದಕ್ಕಾಗಿ ಏನಾದರೂ ತಂದೆ ಚಿಂತಾಕ್ರಾಂತನಾಗಿ ನೆಮ್ಮದಿಯನ್ನು ಕಳ್ಕೊಂಡು ರಾತ್ರಿಯಲ್ಲಿ ನಿದ್ದೆಯನ್ನು ಮಾಡದೆ ಅಶಾಂತ ಮನಸ್ಸಿನಿಂದ ಅವನೇನಾದ್ರು ಕೂಡಿದ್ದ ಪಕ್ಷದಲ್ಲಿ ಅವೆಲ್ಲವುಗಳನ್ನು ನೀನು ಸರಿ ಮಾಡಿಕೊಡು ಅಂತ ಕೇಳ್ತಾ ಇದ್ದಾನೆ ಅವನು. ಸೊ ದಿಸ್ ಈಸ್ ದಿ ಫಸ್ಟ್ ವರ ಆಫ್ ನಚಿಕೇತ. ಸೊ ನನ್ನ ತಂದೆಗೆ ಸುಖವಾದ ನಿದ್ರೆ ಬರಬೇಕು, ದಟ್ ಮೀನ್ಸ್ ನೆಮ್ಮದಿಯಿಂದ ಇರಬೇಕು ನನ್ನ ತಂದೆ ಅಂತ. ಇಟ್ಸ್ ಅ ವಂಡರ್ಫುಲ್ ಥಿಂಕಿಂಗ್. ಎರಡನೇದು, ನನ್ನನ್ನು ನೋಡಿದ ಮೇಲೆ ಅವನಿಗೆ ಹೆದರಿಕೆ ಆಗಬಾರ್ದು. ದಟ್ ಮೀನ್ಸ್ ಮರಣ ಹೊಂದಿದವನು ಮತ್ತೆ ಹೆಂಗೆ ಎದ್ದು ಬಂದಿದ್ದಾನೆ ಎನ್ನುವಂತಹ ಒಂದು ವಿಚಿತ್ರವಾದ ಚಿಂತೆ ಅವನನ್ನು ಕಾಡಬಾರ್ದು. ಸೊ ನಾರ್ಮಲ್ ಆಗಿ ಬೆಳಗ್ಗೆ ಎದ್ದಾಗ ಹೇಗೆ ತಂದೆ ಮಗ ಒಬ್ರಿಗೊಬ್ರು ಪರಸ್ಪರ ಭೇಟಿ ಮಾಡ್ತಾರೆ, ಅದೇ ಸಹಜವಾಗಿ ಆ ರೀತಿಯಲ್ಲಿ ಅವನು ನನ್ನನ್ನು ನೋಡಿದಾಗ ಅವನಿಗೆ ಸಂತೋಷ ಆಗಬೇಕು. ಓ, ನರಕದಿಂದ ಇವನು ವಾಪಸ್ ಬಂದಿದ್ದಾನೆ, ದಟ್ ಮೀನ್ಸ್ ಇವನು ಮರಣ ಹೊಂದಿದ್ದ, ಈಗ ಸಡನ್ ಆಗಿ ಹೇಗೆ ಬದುಕದ, ಆ ವಿಚಿತ್ರವಾದ ಪ್ರಶ್ನೆಗಳು ಅವನಲ್ಲಿ ಉದ್ಭವವೇ ಆಗಬಾರ್ದು. ಸೊ ಅಂತಹ ವರವನ್ನು ಕೊಡು. ದಿಸ್ ಈಸ್ ಮೈ ಫಸ್ಟ್ ವರ. ಸೊ ಎರಡನೇ ವರದಲ್ಲಿ ಅವನೇನು ಕೇಳ್ತಾನೆ ಅಂತಂದ್ರೆ, ಲೋಕದಲ್ಲಿ ಅನೇಕ ಜನಗಳು ಸ್ವರ್ಗದ ಬಗ್ಗೆ ಅವರಿವರಿಂದ ಕೇಳಿ ತಿಳ್ಕೊಂಡಿದ್ದಾರೆ. ಪುರಾಣದ ಕಥೆಗಳಿರಬಹುದು ಅಥವಾ ಕೆಲವು ಅನುಭವಿಗಳು ಜ್ಞಾನಿಗಳ ಮೂಲಕ ಸ್ವರ್ಗದ ಕೆಲವು ವಿವರಣೆಗಳನ್ನು ಕೇಳಿ ತಿಳ್ಕೊಂಡಿದ್ದಾರೆ. ಸ್ವರ್ಗ ಅಂತಂದ್ರೆ ಅದು ಈ ರೀತಿ ಇದೆ ಅನ್ನುವಂತಹ ವಿವರಣೆ ಅವರ ಮನಸ್ಸಿನಲ್ಲಿ ಬಂದಿದೆ. ಆ ಒಂದು ಕಲ್ಪನೆ ಅವರು ಇಟ್ಕೊಂಡಿದ್ದಾರೆ. ಸ್ವರ್ಗ ಅಂತಂದ್ರೆ ಅಲ್ಲಿ ಹಸಿವೆ ಬಾಯಾರಿಕೆ ಇಲ್ಲ, ರೋಗ ರುಜಿನ ಇಲ್ಲ, ಮುಪ್ಪು ಬರೋದಿಲ್ಲ, ಸದಾಕಾಲ ಸುಖವಾಗಿರಬಹುದು, ಮತ್ತು ಅಲ್ಲಿ ಭಯ ಹೆದರಿಕೆ ಇತ್ಯಾದಿಗಳಿರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವರ್ಗದಲ್ಲಿ ಹೇ ಯಮರಾಜ, ಮೃತ್ಯು ಇಲ್ಲ ಅಲ್ಲಿ, ನೀನಿಲ್ಲ ಅಲ್ಲಿ. ಸಾಮಾನ್ಯವಾಗಿ ಮನುಷ್ಯನಿಗೆ ಮೃತ್ಯುವಿನ ಭಯ ಇರುತ್ತೆ, ಆದರೆ ಸ್ವರ್ಗದಲ್ಲಿ ನೀನಿಲ್ಲದ ಕಾರಣ ದೆರ್ ಈಸ್ ನೋ ಫಿಯರ್, ಮೃತ್ಯು ಭಯ ಅನ್ನುವಂತಹದ್ದೇ ಇಲ್ಲ. ಸೊ ಹೀಗೆ ಜನಗಳು ಸ್ವರ್ಗದ ಬಗ್ಗೆ ಕೆಲವು ರೀತಿಯ ಕಲ್ಪನೆಗಳನ್ನು ಹೊಂದಿದ್ದಾರೆ. ಅದರಿಂದ ಅವರೆಲ್ಲರಿಗೂ ಕೂಡ ಸ್ವರ್ಗವನ್ನು ಹೋಗಿ ತಲುಪಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲ. ಬಹಳ ದೊಡ್ಡ ಆಸೆ ಅದು. ಮುಂದೆ ನಾನು ಸ್ವರ್ಗವನ್ನು ಹೋಗಿ ತಲುಪಬೇಕು ಅನ್ನುವಂತಹದ್ದು ಅನೇಕ ಜನಗಳ ಅಭಿಪ್ರಾಯ ಮತ್ತು ಆಸೆ ಆಗಿದೆ. ಸೊ ಅದಕ್ಕೆ ಬೇಕಾಗಿರುವಂತಹ ಒಂದು ಕರ್ಮದ ಆಚರಣೆಯನ್ನು ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ. ಸ್ವರ್ಗವನ್ನು ಹೋಗಿ ತಲುಪಬೇಕು ಅಂತಂದ್ರೆ ತುಂಬಾ ಪುಣ್ಯ ಮಾಡಬೇಕು. ಸೊ ಅವರು ಅದಕ್ಕೆ ರೆಡಿ ಇದ್ದಾರೆ. ದಟ್ ಮೀನ್ಸ್ ಅವರು ಪಾಪದ ಕರ್ಮಗಳನ್ನು ಮಾಡೋದಿಲ್ಲ ಅಂತ ದೇ ಹ್ಯಾವ್ ಡಿಸೈಡೆಡ್, ಬಿಕಾಸ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸ್ವರ್ಗ. ಸೊ ಅವರೀಗ ಪಾಪದ ಕರ್ಮವನ್ನು ಮಾಡ್ತಾ ಇಲ್ಲ, ಪಾಪದ ಫಲವನ್ನು ಅವರು ತುಂಬ್ಕೋತಾ ಇಲ್ಲ. ಸೊ ಅವ್ರಿಗೆ ಬೇಕಾಗಿರುವಂತಹದ್ದು ಪುಣ್ಯ, ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಅಂತಹ ಕರ್ಮವನ್ನು ಮಾಡಬೇಕು. ಆ ಮೂಲಕ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿ ಮುಂದೆ ನೇರವಾಗಿ ಸ್ವರ್ಗವನ್ನು ಹೋಗಿ ತಲುಪಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಮಾರ್ಗ ಅವ್ರು ಯಾರಿಗೂ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ. ಸ್ವರ್ಗವನ್ನು ಹೇಗೆ ತಲುಪಬೇಕು ಅನ್ನುವಂತಹದ್ದು ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ನನಗೇನು ಗೊತ್ತಿದೆ ಅಂತಂದರೆ, ಹೇ ಯಮಧರ್ಮರಾಜ, ಸ್ವರ್ಗವನ್ನು ಹೋಗಿ ಹೇಗೆ ತಲುಪಬೇಕು ಅನ್ನುವಂತಹ ಮಾರ್ಗ ನಿನಗೆ ಗೊತ್ತಿದೆ, ಇದು ನನಗೆ ಗೊತ್ತು. ಸೊ ನೀನು ನನಗೀಗ ಆ ಮಾರ್ಗವನ್ನು ತಲುಪಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಮಾಡಬೇಕಾಗಿರುವಂತಹ ಕರ್ಮದ ಆಚರಣೆ ಯಾವುದು, ಅದನ್ನು ನೀನು ನನಗೆ ತಿಳಿಸ್ಕೊಡು. ಸೊ ನೀನು ತಿಳಿಸ್ಕೊಡೋದ್ರಿಂದ ನಾನು ಸ್ವರ್ಗದ ಬಗ್ಗೆ ಅಪೇಕ್ಷೆಯನ್ನು ಹೊಂದಿದ್ದೀನಿ ಅಂತ ಅಲ್ಲ, ನನಗೆ ಸ್ವರ್ಗದ ಬಗ್ಗೆ ಬಯಕೆ ಇಲ್ಲ. ಇಟ್ ಈಸ್ ನಾಟ್ ಫಾರ್ ಮೀ. ಸೊ ನಾನು ನಿನ್ನಿಂದ ಈ ವಿದ್ಯೆಯನ್ನು ಕಲಿತು ಅದನ್ನು ಲೋಕದಲ್ಲಿ ನಾನು ಜನಗಳಿಗೆ ಉಪದೇಶ ಮಾಡ್ತೀನಿ. ಸೊ ಲೋಕದಲ್ಲಿ ಪ್ರತಿಯೊಬ್ಬರೂ ಕೂಡ ಸತ್ಕರ್ಮಗಳನ್ನು ಮಾಡ್ತಾರೆ, ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ಹಾಗಾದ ಎಂಟೈರ್ ವಿಶ್ವ ಬಹಳ ಸಂತೋಷದಿಂದ ಇರ್ತಾರೆ. ಯಾಕೆಂದರೆ ಎಲ್ಲರೂ ಪುಣ್ಯದ ಕರ್ಮಗಳನ್ನು ಮಾಡ್ತಾರೆ. ಯಾಕೆಂದರೆ ಎಲ್ಲರಿಗೂ ಸ್ವರ್ಗವನ್ನು ಹೋಗಿ ತಲುಪಬೇಕು ಅನ್ನುವಂತಹ ಆಸೆ ಇರೋದ್ರಿಂದ ಪ್ರತಿಯೊಬ್ಬರೂ ಪುಣ್ಯದ ಕರ್ಮಗಳನ್ನು ಮಾಡೋದ್ರಿಂದ ಲೋಕದಲ್ಲಿ ಧರ್ಮ ಗಟ್ಟಿಯಾಗಿ ನಿಂತಿರುತ್ತೆ.
ಸೊ ಈ ಕಾರಣದಿಂದ ನನಗೆ ಈ ಸ್ವರ್ಗವನ್ನು ಹೋಗಿ ತಲುಪಬೇಕಾದ್ರೆ ಮಾಡಬೇಕಾಗಿರುವಂತಹ ಕರ್ಮದ ಆಚರಣೆ ನಿನಗೆ ಗೊತ್ತಿದೆ, ಅದನ್ನು ನನಗೆ ತಿಳಿಸು. ಮತ್ತು 3ನೇ ವರದಲ್ಲಿ ಅವನು ಅಮೃತತ್ವದ ಬಗ್ಗೆ ಕೇಳ್ತಾನೆ. ದಟ್ ಮೀನ್ಸ್ ಒಂದು ಯಜ್ಞ ಅಂತಂದಾಗ ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಸೊ ಒಂದು ಉದ್ದೇಶಕ್ಕಾಗಿ ಒಂದು ಕರ್ಮವನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ಹೀಗೆ ಎವ್ರಿ ಯಜ್ಞ ಹ್ಯಾಸ್ ಗಾಟ್ ಎ ಪರ್ಪಸ್. ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಆ್ಯಂಡ್ ದೆರ್ ಈಸ್ ಎ ಕನೆಕ್ಷನ್ ಬಿಟ್ವೀನ್ ದಿ ಕರ್ಮ ಅಂತಂದರೆ ಇಟ್ ಈಸ್ ಕಾಲ್ಡ್ ಕರ್ಮ ಅಂತಂದರೆ ಇಟ್ ಈಸ್ ದಟ್ ಯಜ್ಞ ಈಸ್ ಮೀನ್ಸ್, ಅದೊಂದು ಉದ್ದೇಶ. ಸೊ ಕರ್ಮ ಮತ್ತು ಕರ್ಮದ ಫಲ ಅದರ ನಡುವೆ ದೆರ್ ಈಸ್ ಎ ಕನೆಕ್ಷನ್. ಉದಾಹರಣೆಗೆ, ಇಫ್ ದ ಪರ್ಪಸ್ ಈಸ್ ಟು ಅಟೈನ್ ಸ್ವರ್ಗ, ಸ್ವರ್ಗ ಈಸ್ ದಿ ಎಂಡ್ ರಿಸಲ್ಟ್, ಸ್ವರ್ಗ ಈಸ್ ದಿ ಕರ್ಮಫಲ, ಅಂಡ್ ಕರ್ಮ ಈಸ್ ದಿ ಮೀನ್ಸ್, ಅದು ಯಜ್ಞ. ಸೊ ಒಂದು ಯಜ್ಞ ಇಟ್ ಈಸ್ ಎ ಕರ್ಮದ ಆಚರಣೆ. ಆ ಕರ್ಮದ ಆಚರಣೆಯ ಮೂಲಕ ದ ಎಂಡ್ ರಿಸಲ್ಟ್ ಸ್ವರ್ಗವನ್ನು ಹೋಗಿ ತಲುಪುವಂತಹದ್ದು. ಸೊ ಹೀಗೆ ಒಂದು ಕರ್ಮ ನಡೆಯುತ್ತೆ. ಸೊ ಒಂದು ಕರ್ಮ ಈ ರೀತಿ ನಡೆದಾಗ, ಒಂದು ಹೋಮ ಈ ರೀತಿ ನಡೆದಾಗ, ಅಲ್ಲಿ ಅನೇಕ ದೇವತೆಗಳಿಗೆ ತಲುಪಿಸಬೇಕಾಗಿರುವಂತಹ ಆಹುತಿಗಳನ್ನು ಇಲ್ಲಿಂದಲೇ, ಅಂತಂದರೆ ಎಲ್ಲಿ ಹೋಮವನ್ನು ಮಾಡ್ತಾರೆ ಯಜ್ಞಶಾಲೆ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿಂದಲೇ ಯಜ್ಞಶಾಲೆಯಿಂದಲೇ ಆಯಾ ದೇವತೆಗಳ ಹೆಸರು ಹೇಳಿ ಆ ಆಹುತಿಗಳನ್ನು ಅವರಿಗೆ ಅರ್ಪಿಸುವಂತಹದ್ದು. ಇಲ್ಲಿ ದ ಪರ್ಪಸ್ ಈಸ್ ಟು ಅಟೈನ್ ಸ್ವರ್ಗ, ಸ್ವರ್ಗದ ಬಯಕೆಯನ್ನು ಹೊಂದಿ ಒಂದು ಹೋಮವನ್ನು ಮಾಡ್ತಾ ಇರುವಂತಹದ್ದು. ಆ ಹೋಮದ ಮೂಲಕ ಅನೇಕ ದೇವತೆಗಳಿಗೆ ಆ ಹೋಮ ನಡೀತಾ ಇರುವಂತಹ ಜಾಗದಿಂದಲೇ ಆಹುತಿಗಳನ್ನು ಅರ್ಪಿಸ್ತಾ ಇರುವಂತಹದ್ದು. ಸೊ ಇಲ್ಲಿ ಉದ್ದೇಶ ಏನು ಅಂತಂದ್ರೆ ಸ್ವರ್ಗ. ರೈಟ್ ನೌ ಸ್ವರ್ಗ ಈಸ್ ನಾಟ್ ಹಿಯರ್. ಸೊ ಸ್ವರ್ಗ ಅನ್ನುವಂತಹದ್ದು ಇಟ್ ಈಸ್ ಎ ಫಲ. ದಟ್ ಫಲ ಈಸ್ ಎ ಲೇಟರ್ ಎಫೆಕ್ಟ್, ಅದು ಮುಂದೆ ನಂತರದಲ್ಲಿ ಬಂದು ಒದಗುವಂತಹದ್ದು. ಸೊ ಕರ್ಮಫಲ ಮುಂದೆ ಬರುವಂತಹದ್ದು. ಸೊ ಈ ಸಂದರ್ಭದಲ್ಲಿ ಒಂದು ಸಾಧಾರಣವಾದ ಮನಸ್ಸು ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಕೂಡ ಯೋಚನೆ ಮಾಡ್ತಾನೆ. ಈಗ ಇಲ್ಲಿ ಮಾಡ್ತಾ ಇರುವಂತಹದ್ದು ಒಂದು ಕರ್ಮದ ಆಚರಣೆ, ಅದು ಈಗಷ್ಟೇ ಪ್ರಾರಂಭ ಆಗಿದೆ. ಇಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ, ಈಗಷ್ಟೇ ಅದು ಪ್ರಾರಂಭ ಆಗಿದೆ. ಬಟ್ ಕರ್ಮಫಲ ಅನ್ನುವಂತಹದ್ದು ಇಟ್ ಈಸ್ ಯೆಟ್ ಟು ಮ್ಯಾನಿಫೆಸ್ಟ್, ಅದು ಮುಂದೆ ಆಗುವಂತಹ ಒಂದು ಎಫೆಕ್ಟ್. ಅದು ದಟ್ ಇಟ್ ಈಸ್ ಟು ಬಿ ಅಚೀವ್ಡ್ ಮುಂದೆ. ಸೊ ಇಟ್ ಲುಕ್ಸ್ ಲೈಕ್ ದಟ್ ದೇರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದಿ ಕರ್ಮ ಅಂಡ್ ಯೆಟ್ ಟು ಅಚೀವಬಲ್ ಫಲ. ಸೊ ಇಲ್ಲಿ ಕನೆಕ್ಷನ್ನೇ ಇಲ್ವಲ್ಲ, ದರ್ ಈಸ್ ನೋ ಕನೆಕ್ಷನ್. ಬಟ್ ದೆರ್ ಈಸ್ ಎ ಕನೆಕ್ಷನ್ ಅಂತ ಹೇಳ್ತಾರೆ. ಯಜ್ಞ ಅಂತ ಹೇಳಿದಾಗ ಕರ್ಮ ಅಂಡ್ ಕರ್ಮಫಲ, ದೆರ್ ಈಸ್ ಎ ಕನೆಕ್ಷನ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕರ್ಮ ಇಸ್ ಸ್ಟಾರ್ಟೆಡ್ ಹ್ಯಾಪನಿಂಗ್, ಬಟ್ ಕರ್ಮಫಲ ಈಸ್ ಯೆಟ್ ಟು ಮ್ಯಾನಿಫೆಸ್ಟ್. ಸೊ ದೆರ್ ಈಸ್ ನೋ ಕನೆಕ್ಷನ್. ಅಲ್ಲಿ ಒಂದು ಕನೆಕ್ಷನ್ ಅನ್ನುವಂತಹದ್ದೇ ಇಲ್ಲ. ಆದರೂ ಕೂಡ ಏನೋ ಒಂದು ಮಂತ್ರವನ್ನು ಹೇಳಿ, ಅಲ್ಲಿ ಹವಿಸ್ಸು ಅಂತ ಹೇಳಿ ಕೆಲವು ಸಮಿತಿಗಳು ಮತ್ತು ಅನೇಕಗಳನ್ನು ಒಬ್ಬ ದೇವತೆಯ ಹೆಸರು ಹೇಳಿ, ಇದು ನಿನಗೆ ಅರ್ಪಣೆ ಮಾಡ್ತಾ ಇರುವಂತಹದ್ದು, ಇದು ನನ್ನದಲ್ಲ, ಇದಂ ನಮಮ ಅಂತ ಹೇಳಿ ಮಂತ್ರವನ್ನು ಹೇಳಿ ನಂತರ ಆ ಆಹುತಿಯನ್ನು ಅಗ್ನಿಗೆ ಅರ್ಪಿಸುವಂತಹದ್ದು. ಇಲ್ಲಿ ನಂಬಿಕೆ ಏನು ಅಂತಂದರೆ, ನಾವು ಅರ್ಪಿಸಿದಂತಹ ಹವಿಸ್ಸನ್ನು ಅಗ್ನಿದೇವ ನಾವಿಷ್ಟಪಟ್ಟ ದೇವತೆಗೆ ಅದನ್ನು ಹೋಗಿ ತಲುಪಿಸ್ತಾನೆ. ದರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ದಟ್ ಪರ್ಟಿಕ್ಯುಲರ್ ದೇವತಾ ಹಿ ಫೀಲ್ಸ್ ಹ್ಯಾಪಿ. ಸಿ, ಇದಿಷ್ಟು ಒಂದು ಹೋಮದಲ್ಲಿ ನಡೆಯುವಂತಹದ್ದು. ಹೋಮದಲ್ಲಿ ಹೋಮದ ಯಜಮಾನ ಹ್ಯಾಸ್ ಗಾಟ್ ಎ ಒಂದು ಸ್ಪೆಸಿಫಿಕ್ ಉದ್ದೇಶ, ಒಂದು ಬಯಕೆಯನ್ನು ಇಟ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್, ಸ್ವರ್ಗವನ್ನು ಹೋಗಿ ತಲುಪಬೇಕು. ಅಂಡ್ ಯಜ್ಞ ಇಸ್ ಸ್ಟಾರ್ಟೆಡ್, ಹೋಮ ಸ್ಟಾರ್ಟೆಡ್, ಅಂಡ್ ಅಗ್ನಿದೇವ ಈಸ್ ಪ್ರೆಸೆಂಟ್ ದೇರ್. ದ ವೆರಿ ಅಗ್ನಿ ಈಸ್ ದೇರ್ ಇನ್ ದಿ ಹೋಮಕುಂಡ. ಆಹುತಿ ಸಮಿತಿಗಳು ಅಂತ ಹೇಳಿ ಅವೆಲ್ಲವನ್ನು ನಾವು
ಒಂದು ಮಂತ್ರವನ್ನು ಹೇಳಿ ಇಂತಹ ಒಂದು ಪರ್ಟಿಕ್ಯುಲರ್ ದೇವತೆಗೆ ಇದು ತಲುಪಬೇಕು ಅಂತ ಹೇಳಿ ಅಗ್ನಿಗೆ ಹಾಕಿ ಅಗ್ನಿದೇವನನ್ನು ಕೇಳ್ಕೊತೀವಿ. ಆ್ಯಂಡ್ ದೇರ್ ಈಸ್ ನೋ ಡೌಟ್ ಅಗ್ನಿದೇವತೆ ಈಸ್ ಗೋಯಿಂಗ್ ಟು ಡೆಲಿವರ್ ದಟ್ ಟು ದಟ್ ಪರ್ಟಿಕ್ಯುಲರ್ ದೇವತಾ, ಆ್ಯಂಡ್ ದಟ್ ಪರ್ಟಿಕ್ಯುಲರ್ ದೇವತಾ he becomes happy. All this is okay. ಇದಿಷ್ಟು ನಡೆಯುತ್ತೆ, there is no doubt about it. But how do I get ಸ್ವರ್ಗ? ಯಾಕೆ ಅಂತಂದರೆ ಸ್ವರ್ಗ ಅನ್ನುವಂತಹದ್ದು ರೈಟ್ ನೌ ಇಟ್ ಈಸ್ ನಾಟ್ ಹಿಯರ್, ಇಟ್ ಈಸ್ ಯೆಟ್ ಟು ಮ್ಯಾನಿಫೆಸ್ಟ್. ಆ ಕರ್ಮಫಲ ಅನ್ನುವಂತಹದ್ದು ಬಂದು ಒದಗುವಂತಹದ್ದು ಮುಂದೆ. ಸೊ ಸಾಮಾನ್ಯವಾಗಿ ಮನುಷ್ಯನ ಮನಸ್ಸಿನ ಹಿಡಿತಕ್ಕೆ ಇಂತಹ ಸತ್ಯ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಅದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಪ್ರಶ್ನೆಗಳು ಬರುತ್ತೆ, ಸಂದೇಹ ಬರುತ್ತೆ, ಅನುಮಾನ ಬರುತ್ತೆ. ಮೈಂಡ್ ಅಂದರೆ ಹಾಗೆ, ಬಟ್ ಅರ್ಥ ಮಾಡ್ಕೊಳ್ಳೋವಂತಹದ್ದು ಈಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಒಂದು ಸಾಮರ್ಥ್ಯ ಬೇಕು. ಮನಸ್ಸು ಕೆಲವು ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆ ಮನಸ್ಸು ಕೂಡ ಮತ್ತಷ್ಟು ಪಕ್ವವಾಗಿರಬೇಕು, ಮತ್ತಷ್ಟು ಸೂಕ್ಷ್ಮವಾಗಿರಬೇಕು. ಸೂಕ್ಷ್ಮವಾದ ಮನಸ್ಸು ಈಸ್ ಕಾಲ್ಡ್ ದಿ ಬುದ್ಧಿ. ಸೊ ಮನಸ್ಸು ಅಂತಹ ಪಕ್ವತೆಯನ್ನು ಹೊಂದಿರಬೇಕು. ಆದರೆ ಸಾಮಾನ್ಯವಾದ ಮನಸ್ಸು ಅಂತ ಹೇಳಿದಾಗ ಪಕ್ವತೆಯನ್ನು ಅದು ಸಂಪಾದಿಸಿಲ್ಲ, ಬಟ್ ದೆರ್ ಈಸ್ ಓನ್ಲಿ ನಂಬಿಕೆ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನುವಂತಹ ಒಂದು ನಂಬಿಕೆ. ಆ ನಂಬಿಕೆ ಇದ್ದ ಕಾರಣ ಒಂದು ಯಜ್ಞವನ್ನು ಮಾಡೋದಕ್ಕೆ ಆ ಮನಸ್ಸು ಪ್ರಿಪೇರ್ ಆಗಿರುತ್ತೆ. ಸಿ ವಿತ್ ಆಲ್ ದೀಸ್ ಬ್ಯಾಕ್ ಗ್ರೌಂಡ್, ಹೌ ಡು ಐ ಗೆಟ್ ಸ್ವರ್ಗ ಅನ್ನುವಂತಹದ್ದು ಈಸ್ ಎ ಕ್ವಶ್ಚನ್. ಒಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲಿ ಇಂತಹ ಒಂದು ಪ್ರಶ್ನೆ ಹೇಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕೆ ಅಂತಂದರೆ ಬಿಟ್ವೀನ್ ಕರ್ಮ ಆ್ಯಂಡ್ ಕರ್ಮಫಲ ದೆರ್ ಈಸ್ ಅ ಬಿಗ್ ಗ್ಯಾಪ್. ಕರ್ಮ ಈಸ್ ಯಜ್ಞ ಮಾಡ್ತಾ ಇರುವಂತಹದ್ದು, ರೈಟ್ ನೌ ಇಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಕರ್ಮಫಲ ಅಂತಂದರೆ ಇಟ್ ಈಸ್ ಯೆಟ್ ಟು ಮ್ಯಾನಿಫೆಸ್ಟ್. ಸೊ ಬಿಟ್ವೀನ್ ಕರ್ಮ ಆ್ಯಂಡ್ ಕರ್ಮಫಲ ದೆರ್ ಈಸ್ ಅ ಬಿಗ್ ಗ್ಯಾಪ್. ಅಷ್ಟು ದೊಡ್ಡ ಗ್ಯಾಪ್ನ ನೋಡಿದಾಗ ನನಗೆ ಹೆಂಗೆ ಸ್ವರ್ಗ ಸಿಗತ್ತೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾಕೆಂತಂದರೆ ನಾನು ಒಂದು ಉದ್ದೇಶವನ್ನು ಇಟ್ಕೊಂಡು ಹೋಮವನ್ನು ಮಾಡ್ತಾ ಇರೋವಂಥದ್ದು, ಸ್ವರ್ಗ ಸಿಗಬೇಕು ಅನ್ನುವಂತಹದ್ದು ನನ್ನ ಬಯಕೆ. ಸೊ ವಿತ್ ದಿಸ್ ಡಿಸೈರ್ ಐ ಆಮ್ ಪರ್ಫಾರ್ಮಿಂಗ್ ಎನ್ ಆ್ಯಕ್ಷನ್ ಕಾಲ್ಡ್ ದಿ ಹೋಮ. ಇಲ್ಲಿ ಬಿಟ್ವೀನ್ ಕರ್ಮ ಆ್ಯಂಡ್ ಕರ್ಮಫಲ ಇಟ್ ಈಸ್ ನಾಟ್ ದಿ ಗ್ಯಾಪ್. ನಾವು ಅದನ್ನು ಗ್ಯಾಪ್ ಅಂತ ಅಡ್ಜಸ್ಟ್ ಮಾಡ್ಕೋತೀವಿ, ಅರ್ಥ ಮಾಡ್ಕೋತಾ ಇದ್ದೀವಿ. ದೇರ್ ಈಸ್ ಎ ಬಿಗ್ ಗ್ಯಾಪ್ ಬಿಟ್ವೀನ್ ಕರ್ಮ ಆ್ಯಂಡ್ ಕರ್ಮಫಲ. ಆ್ಯಕ್ಚುಯಲಾಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ನಾಟ್ ಎ ಗ್ಯಾಪ್ ಬಿಟ್ವೀನ್ ಕರ್ಮ ಆ್ಯಂಡ್ ಕರ್ಮಫಲ. ದೇರ್ ಈಸ್ ಎ ಕನೆಕ್ಷನ್, ಆ್ಯಂಡ್ ದಟ್ ಕನೆಕ್ಷನ್ ಈಸ್ ಗೌನ್ ಬೈ ಲಾರ್ಡ್ ವಿಷ್ಣು. ಈ ಕಾರಣದಿಂದ ಪರಮಾತ್ಮ ಮಹಾವಿಷ್ಣು ಅಂತ ಹೇಳಿದಾಗ ಹಿ ಈಸ್ ಆಲ್ಸೋ ಕಾಲ್ಡ್ ಕರ್ಮಫಲದಾತ. ಬಟ್ ಇಟ್ ಲುಕ್ಸ್ ಲೈಕ್ ದಟ್ ದರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದಿ ಕರ್ಮ ಅಂಡ್ ಕರ್ಮಫಲ. ಯಾಕೆ ಅಂತಂದರೆ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ಒನ್ ಮಿಸಸ್ ಟು ಅಂಡರ್ಸ್ಟ್ಯಾಂಡ್ ದಿ ಸಟಲ್ ರಿಯಾಲಿಟಿ. ಇಟ್ ಈಸ್ ಪಾಸಿಬಲ್. This subtle reality is called punyam. So, and punya antandre it is also called adrushta. Adrushta antandre again right now not possible to see. Drushta antandre noduವಂತಹದ್ದು, ಅದೃಷ್ಟ ಅಂತಂದ್ರೆ not able to see. That is adrushta. ಆಲ್ ಆಫ್ ಎ ಸಡನ್ ನಮ್ಗೇನೋ ಸಿಕ್ಕಿದಾಗ ನಾವು ಅಂತೀವಲ್ಲ ಏನೋ ಅದೃಷ್ಟ ಅಂತ. ಅಂದರೆ ಅದು ಹೇಗೆ ಬರ್ತಾ ಇದೆ ಅನ್ನೋದು ಗೊತ್ತೇ ಆಗಲಿಲ್ಲ, ಬಟ್ ಬಂದ್ಬಿಟ್ಟಿದೆ. ವಿ ಸ್ಪೀಕ್ ಲೈಕ್ ದಿಸ್, ಅದೃಷ್ಟ ಕಣೋ ಅಂತ ಹೇಳ್ತೀವಿ. ಸೊ ಕರ್ಮ ಏನು ಮಾಡುತ್ತೆ ಅಂತಂದರೆ ಇಟ್ ಜನರೇಟ್ಸ್ ಪುಣ್ಯ. ಕರ್ಮ ಇಟ್ ಜನರೇಟ್ಸ್ ಪುಣ್ಯ, ಆ್ಯಂಡ್ ದಿ ಪುಣ್ಯ ಕೆನಾಟ್ ಬಿ ಎಂಜಾಯ್ಡ್ ಆ್ಯಸ್ ಸಚ್. ನೇರವಾಗಿ ಆ ಒಂದು ಕರ್ಮ ಜನರೇಟ್ ಮಾಡಿರುವಂತಹ ಪುಣ್ಯವನ್ನು ನೇರವಾಗಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇಟ್ ಈಸ್ ಅದೃಷ್ಟ, ನಾಟ್ ಏಬಲ್ ಟು ಸಿ. ಸೊ ದಿಸ್ ಪುಣ್ಯ ಹ್ಯಾಸ್ ಟು ಗೆಟ್ ಫ್ರೆಕ್ಟಿಫೈಡ್. ಸೊ ಇಟ್ ಹ್ಯಾಸ್ ಟು ಬಿಕಮ್ ಒಂದು ರಿಸಲ್ಟ್ ಆಗಿ ಬರಬೇಕು, ಒಂದು ಕರ್ಮ ಫಲವಾಗಿ ಕಾಣಿಸ್ಕೋಬೇಕು.
ಯಾಕೆ ಪುಣ್ಯವನ್ನು ಕೂಡಲೇ ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ? ಬಿಕಾಸ್ ಪುಣ್ಯ ಅಂತ ಹೇಳಿದಾಗ ಪುಣ್ಯ ಹ್ಯಾಸ್ ಟು ಬಿಕಮ್ ದಿ ಫಲ, ದೆನ್ ಓನ್ಲಿ ಫಲ ಕ್ಯಾನ್ ಬಿ ಎಂಜಾಯ್ಡ್, ಫಲ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಸೊ ದ ಫಲ ಮಸ್ಟ್ ಬಿ ಇನ್ ಎ ಪೊಸಿಷನ್ ಟು ಬಿ ಅವೈಲಬಲ್ ಟು ದಿ ಕರ್ತ. And how it is possible and how it is available to the Karta? Karta can get it through his 5 sense organs. ಸೊ ಅದನ್ನು ಅವನು ಗುರುತಿಸೋ ಹಾಗೆ ಆ ಇಂದ್ರಿಯಗಳು ಅವನಿಗೆ ಸಹಾಯವನ್ನು ಮಾಡುತ್ತೆ. ಅದನ್ನು ಗುರುತಿಸೋ ಹಾಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಥ್ರೂ ಸೆನ್ಸ್ ಆರ್ಗನ್ಸ್ ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಕಣ್ಣು ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಒನ್ ಸಚ್ ಇಂದ್ರಿಯ. ಸೊ ಈ ಕರ್ಮ ಅನ್ನುವಂತಹದ್ದು ಇಟ್ ಜನರೇಟ್ಸ್ ಪುಣ್ಯ, ಅಂಡ್ ಆ ಪುಣ್ಯ ಅನ್ನುವಂತಹದ್ದು ಒಂದು ಸೂಕ್ತ ಸಮಯದಲ್ಲಿ ಫಲವಾಗಿ ಬದಲಾಗತ್ತೆ. ಅದು ಫಲವಾಗಿ ಬದಲಾಗುವಂತಹ ಸಂದರ್ಭದಲ್ಲಿ ದೆರ್ ಈಸ್ ಎ ರೂಪ. ಆ ಪುಣ್ಯ ಅನ್ನುವಂತಹದ್ದು ಒಂದು ಫಲದ ರೂಪವಾಗಿ ಬದಲಾಗಿ ಬರಬೇಕು. ಸೊ ದ ಕರ್ಮ ವಿಚ್ ಈಸ್ ಏಬಲ್ ಟು generate punya, and that punya itself is Vishnu. So without Vishnu, karma cannot generate punya. Between karma and karmapala there is a connection. That connection is Vishnu. So the more ಆ ಕರ್ಮ ಅನ್ನುವಂತಹದ್ದು ಪ್ರಾರಂಭದಲ್ಲಿ ಇಟ್ ಜನರೇಟ್ಸ್ ಓನ್ಲಿ ಪುಣ್ಯ. ಆ ಪುಣ್ಯ ಅನ್ನುವಂತಹದ್ದು ಒಂದು ಸೂಕ್ತ ಸಮಯದಲ್ಲಿ ಫಲವಾಗಿ ಬದಲಾಗುತ್ತೆ. ಬದಲಾದ ನಂತರದಲ್ಲಿ ಅದು ಕರ್ತ, ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ರೆಕಗ್ನೈಸ್ ಆ್ಯಂಡ್ ಹಿ ಸ್ಟಾರ್ಟ್ಸ್ ಎಕ್ಸ್ಪೀರಿಯನ್ಸಿಂಗ್. ಅಲ್ಲಿವರೆಗೆ ಹಿ ಕೆನಾಟ್ ಎಕ್ಸ್ಪೀರಿಯನ್ಸ್ ದಟ್. ಯಾಕೆಂತಂದರೆ ಕೇವಲ ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ಜಡ. ಕರ್ಮ ತದ್ ಜಡಂ. ಕರ್ಮ ಅನ್ನುವಂಥದ್ದು ಇಟ್ ಈಸ್ ಜಡ. ಇಟ್ ಕೆನಾಟ್ ಡೂ ಎನಿಥಿಂಗ್ ಆನ್ ಇಟ್ಸ್ ಓನ್. ಇಟ್ ಈಸ್ ಜಸ್ಟ್ ಎ ಜಡ. ಸೊ ದ ದೇವತಾ ಈಸ್ ವಿಷ್ಣು ಆ್ಯಂಡ್ ದ ಯಜ್ಞ ಈಸ್ ವಿಷ್ಣು, ದ ಮೀನ್ಸ್ ಈಸ್ ವಿಷ್ಣು, ಆ್ಯಂಡ್ ದೆನ್ ದಿ ಕರ್ಮಫಲ ಈಸ್ ಆಲ್ಸೋ ವಿಷ್ಣು. ದಟ್ ಪುಣ್ಯ ಈಸ್ ಆಲ್ಸೋ ವಿಷ್ಣು, ಆ್ಯಂಡ್ ದಿ ಕನೆಕ್ಷನ್ ಬಿಟ್ವೀನ್ ದಿ ಕರ್ಮ ಆ್ಯಂಡ್ ಕರ್ಮಫಲ, that is punyam, that punya is also Vishnu. ಅದನ್ನು ಇಲ್ಲಿ ವಷಟ್ಕಾರ ಅಂತಂದರೆ ಇಂತಹ ದೇವತೆಗಳಿಗೆ ನೀನು ಇದನ್ನು ತಲುಪಿಸು ಸ್ವಾಹಾಹ ಅಂತ ಹೇಳಿದಾಗ ಆ ವಷಟ್ ಅನ್ನುವಂತಹದ್ದನ್ನು ಅಲ್ಲಿ ಹೇಳ್ತಾರೆ. ಆ್ಯಂಡ್ ದಿ ಥರ್ಡ್ ಸ್ಟೇಜ್ ಆಫ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ವಷಟ್ಕಾರ, ಆಚಾರ್ಯ ಶಂಕರರು ಹೇಳ್ತಾರೆ, ಮೇ ಬಿ ವಷಟ್ಕಾರ ಅಂತ ಹೇಳಿದಾಗ ದೇವತಾ ವಾ ಅಂತಂದರೆ ಅಥವಾ ಆ ವಷಟ್ಕಾರ ಅನ್ನೋ ಹೆಸರಿನಲ್ಲಿ ಒಬ್ಬ ದೇವತಾ ಕೂಡ ಇರಬಹುದು. ಸೊ ಆಲ್ ದಿ ದೇವತಾಸ್ ಆರ್ ದಿ ಅಂಶಾಸ್ ಆಫ್ ಭಗವಾನ್ ಮಹಾವಿಷ್ಣು. ಸೊ ಈ ಪ್ರಕಾರ ಈವನ್ ದಿಸ್ ವಷಟ್ಕಾರ ಈಸ್ ಎ ದೇವತಾ. ಆಲ್ ದಿ ದೇವತಾಸ್ ಆರ್ ದಿ ಅಂಶಾಸ್ ಆಫ್ ಮಹಾವಿಷ್ಣು ಅಂತ ಹೇಳಿದ್ಮೇಲೆ even this Vashatkara is also one such devata, and this Vashatkara devata is also an amsha of the Mahavishnu. So Vashatkara means he is Vishnu. ಮತ್ತು ಏನ ವಷಟ್ಕಾರಾದಿ ಮಂತ್ರಾತ್ಮನ ದೇವಾನ್ ಪ್ರೀಣಯತಿ, ಇದು ಕೊನೆಯದಾಗಿ ಅವರು ಹೇಳ್ತಾ ಇರುವಂತಹ ಎಕ್ಸ್ಪ್ಲನೇಷನ್. ಇಲ್ಲಿ ಇನ್ ದಿ ಯಜ್ಞ ದಿ ದೇವತಾ ಈಸ್ ವಿಷ್ಣು, ಯಜ್ಞ ಈಸ್ ವಿಷ್ಣು, ದ ಎಂಡ್ ಫಲ, ದ ರಿಸಲ್ಟ್, ದಟ್ ಈಸ್ ವಿಷ್ಣು, ಅಂಡ್ ದಿ ಉದ್ದೇಶ, ದ ಮೀನ್ಸ್ ಈಸ್ ವಿಷ್ಣು. ದಿ ಕನೆಕ್ಷನ್ ಬಿಟ್ವೀನ್ ದಿ ಮೀನ್ಸ್ ಅಂಡ್ ದಿ end result, that is Vishnu, and the karma that changes into phala.
ಕರ್ಮ ಜನರೇಟ್ಸ್ ಪುಣ್ಯಂ. ದಟ್ ಪುಣ್ಯ ಫಲವಾಗಿ ಬದಲಾಗುತ್ತೆ. ದಟ್ ಈಸ್ ಆಲ್ಸೋ ವಿಷ್ಣು. ಫೈನಲಿ ಆಲ್ ದಿ ಮಂತ್ರಾಸ್ ಥ್ರೂ ವಿಚ್ ದಿ ದೇವತಾಸ್ ಆರ್ ಪ್ಲೀಸ್ಡ್ by receiving the ahutis, they are pleased and they are worshipped through swahaha or vashat, because ಅಲ್ಲಿ ಋತ್ವಿಕರು ಸ್ವಾಹಾಹ ಅಂತ ಬೇಕಾದ್ರೆ ಹೇಳ್ತಾರೆ, ಆರ್ ದೇ ಕ್ಯಾನ್ ಆಲ್ಸೋ ಅಟ್ಟರ್ ವಷಟ್. ಸೊ ದ ವೆರಿ ಮಂತ್ರ ಈಸ್ ವಿಷ್ಣು ಅಂಡ್ ದಿ ವೆರಿ ಅಟ್ಟರೆನ್ಸ್ ಈಸ್ ಆಲ್ಸೋ ವಿಷ್ಣು. ಅಂಡ್ ಯಜ್ಞ ಅನ್ನುವಂತಹ ಒಂದು ಕರ್ಮದ ಆಚರಣೆಯನ್ನಿಟ್ಕೊಂಡು ವಿಚಾರವನ್ನು ಮಾಡಿದಾಗ it appears that anything that is related to the yajna is Vishnu. ಇದು ಕೇವಲ ಒಂದು ಯಜ್ಞ ಅನ್ನುವಂತಹ ಕರ್ಮದ ಆಚರಣೆಗೆ ಮಾತ್ರ ಸೀಮಿತವಾಗಿರುವಂತಹದ್ದಲ್ಲ. ಎನಿ ಕರ್ಮ ಫಾರ್ ದಟ್ ಮ್ಯಾಟರ್, ದೆರ್ ಈಸ್ ಕರ್ಮ ಅಂತಂದ್ರೆ ಇಟ್ ಈಸ್ ಅನ್ ಆಕ್ಷನ್. ಸೊ ಆಕ್ಷನ್ ಅಂತ ಹೇಳಿದಾಗ ಮೀನ್ಸ್ ಅಂತಂದ್ರೆ ಉದ್ದೇಶ, ಅಲ್ಲಿ ಏನೋ ಒಂದು ಎಫರ್ಟ್ ಹಾಕಿರ್ತೀವಿ. ಸೊ ಅಲ್ಲಿ ಎಫರ್ಟ್ ಹಾಕಿ ಒಂದು ಕರ್ಮವನ್ನು ಮಾಡಿದಾಗ ಡೆಫಿನೆಟ್ ಆಗಿ ದೆರ್ ಈಸ್ ಎ ಫಲ. ಸೊ ಈವನ್ ಎವ್ರಿ ಸಚ್ ಕರ್ಮ ಅಂಡ್ ರಿಲೇಟೆಡ್ ಟು ಸಚ್ ಕರ್ಮ ಈಸ್ ವಿಷ್ಣು. ಸೊ ಹೀಗೆ ಎಲ್ಲ ಕಡೆ ವಿಷ್ಣು ಈಸ್ ವ್ಯಾಪಿಸಿದ್ದಾನೆ. ಸೊ ವೇರ್ ಹಿ ಈಸ್ ನಾಟ್, ಸೊ ಎಲ್ಲ ಕಡೆ ಅವನಿದ್ದಾನೆ ಅನ್ನುವಂತಹದ್ದು ಕೂಡ ಅವನ ಪರಮಾತ್ಮನ ಒಂದು ಸ್ವಭಾವ. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ವಿಷ್ಣು. ದಿಸ್ ಈಸ್ ವಷಟ್ಕಾರ, ದಿ ಥರ್ಡ್ ನೇಮ್. ಅಂಡ್ ದಿ ಫೋರ್ತ್ ನೇಮ್, ಮೊದಲನೇ ಶ್ಲೋಕದಲ್ಲಿ ಫೋರ್ತ್ ನೇಮ್ ಈಸ್ ಭೂತ ಭವ್ಯ ಭವತ್ ಪ್ರಭು. ಸೊ ಈ ಭೂತ ಭವ್ಯ ಭವತ್ ಪ್ರಭು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಾನ್ಷಿಯಸ್ನೆಸ್, ಅದರ ಒಂದು ಸ್ವರೂಪವನ್ನು, ಆ ಒಂದು ಪ್ರಿನ್ಸಿಪಲ್, ಆ ಒಂದು ತತ್ವವನ್ನು, ದ ತತ್ವ ಆಫ್ ದಿ ಕಾನ್ಷಿಯಸ್ನೆಸ್, ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ದಿ ತತ್ವ ಆಫ್ ದಿ ಕಾನ್ಷಿಯಸ್ನೆಸ್ ಈಸ್ ದಿ ಅಬ್ಸಲ್ಯೂಟ್ ರಿಯಾಲಿಟಿ ಆಫ್ ಈಶ್ವರ, ದಿ ಸುಪ್ರೀಂ ಬೀಯಿಂಗ್ ಕಾಲ್ಡ್ Mahavishnu. And the very tattva of the consciousness is the absolute reality of the jiva also. So the tattva of the consciousness anta helidaga it is the reality of both Mahavishnu, that is Paramatma, and the Jivatma. So idra prakara ಜೀವಾತ್ಮ ಅಂತಂದ್ರೆ ಎವ್ರಿ ಇಂಡಿವಿಜುವಲ್. ಈ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಹೀಗೆ ಇವೆರಡನ್ನೂ ಒಳಗೊಂಡಿರುವಂತಹ ಒಂದು ಸತ್ಯ. ಸೊ ಈ ಕಾನ್ಷಿಯಸ್ನೆಸ್ ಅಂತ ನಾವು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀವಿ. ವೇದಾಂತದ ಚರ್ಚೆಯಲ್ಲಿ ಈ ಒಂದು ಪದ ಬರ್ತಾನೆ ಇರುತ್ತೆ, ಕಾನ್ಷಿಯಸ್ನೆಸ್, ದಿ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ? ಸೊ ದಿಸ್ ಕಾನ್ಷಿಯಸ್ ಈಸ್ ನಥಿಂಗ್ ಬಟ್ ಮೈ ಸೆಲ್ಫ್. ಮೊದಲನೇದಾಗಿ ಕಾನ್ಷಿಯಸ್ನೆಸ್ ಅಂತಂದರೆ ಅದು ಪರಮಾತ್ಮ ಅಂತ ಹೇಳೋದಕ್ಕೆ ಮುಂಚೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಕಾನ್ಷಿಯಸ್ನೆಸ್ ಈಸ್ ನಥಿಂಗ್ ಬಟ್ ಮೈ ಸೆಲ್ಫ್. ಇದು ಹೇಗೆ ಅರ್ಥ ಆಗುತ್ತೆ? ಸೊ ದೇರ್ ಈಸ್ ಎ ಮೆಥಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿ ಕಾನ್ಷಿಯಸ್ನೆಸ್ ಈಸ್ ಮೈ ಓನ್ ಟ್ರೂ ನೇಚರ್, ಮೈ ಓನ್ ಟ್ರೂ ಸೆಲ್ಫ್. ವೇದಾಂತದಲ್ಲಿ ಇಂತಹದ್ದನ್ನು ತಿಳ್ಕೋಬೇಕಾದ್ರೆ ದೃಗ್ದೃಶ್ಯ ಪ್ರಕ್ರಿಯೆ ಅಂತ ಹೇಳ್ತಾರೆ. ಈ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಅರ್ಥ ಆಗಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ಇಂತಹದ್ದನ್ನು ಹೇಳಿರ್ತಾರೆ. ಸೊ ಇಲ್ಲಿ ಉದಾಹರಣೆಗೆ, ರೈಟ್ ಇನ್ ಫ್ರಂಟ್ ಆಫ್ ಮೀ ದೇರ್ ಈಸ್ ಎ ವಸ್ತು. ಫಾರ್ ಎಕ್ಸಾಂಪಲ್, ದಟ್ ಪರ್ಟಿಕ್ಯುಲರ್ ವಸ್ತು ಈಸ್ ಎ ಮಡಿಕೆ ಪಾಟ್. ಈ ಮಡಿಕೆ ಅನ್ನೋದು ಎಷ್ಟು ಬೇಗ ಬಾಯಿಗೆ ಬರುತ್ತೆ ಅಂತಂದರೆ ವೇದಾಂತದ ಚರ್ಚೆನಲ್ಲಿ ಈ ಮಡಿಕೆ ಅನ್ನುವಂತಹದ್ದು ಬರ್ತಾನೆ ಇರುತ್ತೆ. ಹಗ್ಗ ಹಾವಿನ ಪ್ರಸಂಗ, ಮಣ್ಣು ಮಡಿಕೆ, ಇವೆಲ್ಲ ವೆರಿ ಕಾಮನ್ ಟಾಪಿಕ್ಸ್ ಇನ್ ವೇದಾಂತ.
ಸೊ ನಾವು ಒಂದು ವಸ್ತು ಅಂತಾಗ ವೇದಾಂತದಲ್ಲಿ ನಾವು ಉದಾಹರಣೆ ಅಂತ ಬಂದ ತಕ್ಷಣ ವಿ ರಿಮೆಂಬರ್ ದಿ ಪಾರ್ಟ್. ಸೊ ಒಂದು ವಸ್ತು ಅಂತಂದರೆ ಅದನ್ನು ನಾವು ಯಾಕೆ ಪಾರ್ಟ್ ಅನ್ನೋವಂತಹದ್ದನ್ನು ಹೇಳ್ತೀವಿ ಅಂತಂದರೆ ಸಾಮಾನ್ಯವಾಗಿ ವೇದಾಂತದ ಚರ್ಚೆಗಳಲ್ಲಿ ಬರುವಂತಹ ಮುಖ್ಯವಾದ ಪದ. ಸೊ ಈಗ ಕಣ್ಣೆದುರುಗಡೆ ಒಂದು ವಸ್ತು ಇದೆ, ಆ ವಸ್ತು ಈಸ್ ಎ ಕ್ಲೇ ಪಾಟ್, ಒಂದು ಮಣ್ಣಿನ ಮಡಿಕೆ. ಸೊ ದಿಸ್ ವಸ್ತು ಈಸ್ ಬೀಯಿಂಗ್ ಅಬ್ಸರ್ವ್ಡ್, ದಟ್ ಮೀನ್ಸ್ ಇಟ್ಸ್ ಬೀಯಿಂಗ್ ಎಕ್ಸ್ಪೀರಿಯನ್ಸ್ಡ್. ಎ ವಸ್ತು ಈಸ್ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿದಾಗ there is a vastu and that vastu is experienced and there must be an experiencer. ಸೊ ಒಂದು ವಸ್ತುವಿದೆ, ಆ ವಸ್ತುವನ್ನು ನಾವು ಗುರುತಿಸ್ತೀವಿ ಅಥವಾ ಆ ಒಂದು ವಸ್ತು ಗುರುತಿಸಲ್ಪಡುತ್ತದೆ, ಹಾಗೂ ಗುರುತಿಸುವವನು ಒಬ್ಬ ಇದ್ದಾನೆ, ದಟ್ ಈಸ್ ಎಕ್ಸ್ಪೀರಿಯನ್ಸರ್. ಈಗ ದಿ ಅಬ್ಸರ್ವರ್ ಪ್ರಿನ್ಸಿಪಲ್, ದಿ ಎಕ್ಸ್ಪೀರಿಯನ್ಸರ್ ಪ್ರಿನ್ಸಿಪಲ್, ಗುರುತಿಸಲ್ಪಟ್ಟಂತಹ ತತ್ವ ಅದು ಯಾರು ಅಂತಂದರೆ ಇಟ್ ಈಸ್ ಮೀ. ಸೊ ಐ ಆಮ್ ದೇರ್ ರೈಟ್ ಇನ್ ಫ್ರಂಟ್ ಆಫ್ ದಟ್ ಪರ್ಟಿಕ್ಯುಲರ್ ವಸ್ತು. ಸೊ ದೆರ್ ಈಸ್ ಅನ್ ಆಬ್ಜೆಕ್ಟ್, ಇಟ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಮೀ. ಸೊ ನಾನು ಅಂತ ಹೇಳುವಂತಹ ಸಬ್ಜೆಕ್ಟ್ ನನ್ನ ಎದುರುಗಡೆನೇ ಇದೆ ಅಂತ ಹೇಳ್ತಾ ಇರೋದ್ರಿಂದ ನಾನು ಅನ್ನುವಂತಹ ಒಂದು ಸಬ್ಜೆಕ್ಟ್, ದಟ್ ಈಸ್ ದಿ ಅಬ್ಸರ್ವರ್ ಆರ್ ದಿ ಎಕ್ಸ್ಪೀರಿಯನ್ಸರ್ ಈಸ್ ಡಿಫರೆಂಟ್ ಫ್ರಮ್ ದಿ ಆಬ್ಜೆಕ್ಟ್. ದ ಸಬ್ಜೆಕ್ಟ್ ಈಸ್ ಡಿಫರೆಂಟ್ ಫ್ರಮ್ ದಿ ಆಬ್ಜೆಕ್ಟ್. ದ ಸಬ್ಜೆಕ್ಟ್ ಈಸ್ ಡಿಫರೆಂಟ್ ಫ್ರಮ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಮೀ. ದ ಸಬ್ಜೆಕ್ಟ್ ಈಸ್ ಮೇಕಿಂಗ್ ಎನ್ ಅಬ್ಸರ್ವೇಷನ್. ಹಿ ಈಸ್ ಅಬ್ಸರ್ವಿಂಗ್. ಸೊ ಸಬ್ಜೆಕ್ಟ್ ಈಸ್ ಅಬ್ಸರ್ವಿಂಗ್ ದಿ ಆಬ್ಜೆಕ್ಟ್. ಸೊ the object and the subject are totally different from each other. So when I say this particular vastu is experienced by me, that means it is different from me. ನಾನು ಅದು ಅಲ್ಲ, ಅದನ್ನು ಅನುಭವಿಸಿದವನು, ಅದನ್ನು ಗುರುತಿಸಿದವನು. So the vastu is not me. I am different, vastu is different. Next step. Every object in this creation is either in the ಮೂರ್ತ ರೂಪ or ಅಮೂರ್ತ ರೂಪವನ್ನು ಹೊಂದಿರುತ್ತೆ. Either it is ವ್ಯಕ್ತ or it is ಅವ್ಯಕ್ತ. See, ಅವ್ಯಕ್ತ ಅಂತಂದಾಗಲೂ ಕೂಡ it is ಅಂತಾನೆ ಹೇಳಿದ್ವಿ. That means it is there. ಇಟ್ ಈಸ್ ಅಂತ ಹೇಳಿದಾಗ ದ ವೆರಿ ಪ್ರೆಸೆನ್ಸ್ ಅನ್ನೋಂತಹದ್ದನ್ನು ಅದು ಗಟ್ಟಿ ಮಾಡ್ತದೆ. ಬಟ್ ಇಟ್ ಈಸ್ ಅವ್ಯಕ್ತ. ಬಟ್ ದೆರ್ ಈಸ್ ಅನದರ್ ಆಬ್ಜೆಕ್ಟ್ ವಿಚ್ ಈಸ್ ವ್ಯಕ್ತ. ಸೊ ಒಂದು ವಸ್ತು ಇದೆ, ಆ ವಸ್ತು ಜಗತ್ತಿನಲ್ಲಿ ಕ್ರಿಯೇಷನಲ್ಲಿ ಅದು ಇದೆ ಅಂತಂದಾಗ ಆ ವಸ್ತು ಮೇ ಬಿ ಇನ್ ದಿ ಮೂರ್ತ ರೂಪ ಆರ್ ಅಮೂರ್ತ ರೂಪ. ಸೊ ಅದು ಯಾವ ರೂಪವನ್ನು ಬೇಕಾದ್ರೂ ಹೊಂದಿರುತ್ತೆ. ಹೀಗೆ ಯಾವಾಗ ಎಲ್ಲಿ ನನಗೆ ಒಂದು ವಸ್ತುವಿನ ಎಕ್ಸ್ಪೀರಿಯನ್ಸ್ ಆಗತ್ತೆ, ಆಗ ಅಲ್ಲಿ ನನಗೆ ಗೊತ್ತಾಗುವಂತಹದ್ದು ಏನು ಅಂತಂದರೆ ದಟ್ ಪರ್ಟಿಕ್ಯುಲರ್ ವಸ್ತು, ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ಮೀ ದಿ ಸಬ್ಜೆಕ್ಟ್. ಒನ್ ಮೋರ್ ಸ್ಟೆಪ್ ಅಹೆಡ್. ಈಗ ನನ್ನ ದೇಹ ಅಂತ ಹೇಳ್ತೀವಿ, ಇಟ್ಸ್ ಮೈ ಬಾಡಿ. ದೇಹವನ್ನು ತೋರಿಸ್ತಾ ಇದ್ದೀನಿ, ಒಂದು ದೇಹವನ್ನು ತೋರಿಸಿ ಸೊ ಇದು ನನ್ನ ದೇಹ ಅಂತ ಹೇಳ್ತಾ ಇದ್ದೀನಿ. ಸೊ ದೇಹವನ್ನು ತೋರಿಸಿ ಇದು ನನ್ನ ದೇಹ ಅಂತ ಹೇಳಿದಾಗ ವಿ ಎಕ್ಸ್ಪೀರಿಯನ್ಸ್ ದಿ ಬಾಡಿ. ಸೊ ಐ ಎಕ್ಸ್ಪೀರಿಯನ್ಸ್ ಮೈ ಬಾಡಿ, ಐ ಟಚ್ ಮೈ ಬಾಡಿ, I feel. So I experience my body. Therefore, I am the experiencer and the body is experienced. Again, ಇದರ ಅರ್ಥ ಏನು ಅಂತಂದರೆ the body is different and I the subject is different.
ಬಾಡಿ ಈಸ್ ಎಕ್ಸ್ಪೀರಿಯನ್ಸ್ಡ್, ನಾನು ಐ ಬಿಕಮ್ ದಿ ಎಕ್ಸ್ಪೀರಿಯನ್ಸರ್. ಹೇಗೆ ಒಂದು ವಸ್ತುವನ್ನು ನೋಡಿದಾಗ ಅದು ನನಗಿಂತ ಬೇರೆ ಅನ್ನುವಂತಹದ್ದು ಗೊತ್ತಾಗತ್ತೆ. ಈಗ ಇಲ್ಲಿ ದೇಹ ಅನ್ನುವ ಒಂದು ಎಕ್ಸಾಂಪಲ್ ಇಟ್ಕೊಂಡು ಮಾತಾಡಿದ್ವಿ. ಮಣ್ಣಿನ ಮಡಿಕೆಯನ್ನು ನೋಡಿದೆ, ನಾನು ಮಣ್ಣಿನ ಮಡಿಕೆ ಅಲ್ಲ. ಯಾಕೆ? ಬಿಕಾಸ್ ಆ ಮಣ್ಣಿನ ಮಡಿಕೆ ಅನ್ನುವಂತಹದ್ದು ನನ್ನ ಎಕ್ಸ್ಪೀರಿಯನ್ಸ್ಗೆ ಬಂತು. ಸೊ ಐ ಆಮ್ ದಿ ಸಬ್ಜೆಕ್ಟ್, ಮಣ್ಣಿನ ಮಡಿಕೆ ಈಸ್ ದಿ ಆಬ್ಜೆಕ್ಟ್. ಇಟ್ ಈಸ್ ಎಕ್ಸಾಕ್ಟ್ಲಿ ವೆನ್ ಐ ಸೇ ಐ ಎಕ್ಸ್ಪೀರಿಯನ್ಸ್ ದಿ ಬಾಡಿ, the body is the object, I am the subject. So body is different, I am different. ಸೇಮ್ ನಿಯಮನ ಇಲ್ಲಿ ಉಪಯೋಗಿಸಿರುವಂತಹದ್ದು. ವಿ ಹ್ಯಾವ್ ಟು ಅಪ್ಲೈ ದ ಸೇಮ್ ಲಾಜಿಕ್ ಇಂತಹ ಸಂದರ್ಭದಲ್ಲಿ. ಅದೇ ರೀತಿ ಈಗ ನಾವು ಉಸಿರಾಟವನ್ನು ಮಾಡ್ತೀವಿ. ಉಸಿರಾಟ ಅಂತಂದರೆ ಒಂದು ಉಸಿರಿನ ಹೊರಗಿನಿಂದ ತಗೋತೀವಿ ದೇಹದಲ್ಲಿ, ಮತ್ತು ಒಳಗಡೆಯಿಂದ ಆ ಉಸಿರನ್ನ ಹೊರಗಡೆ ಬಿಡ್ತೀವಿ. ದಿಸ್ ಇಸ್ ಕಾಲ್ಡ್ ಉಸಿರಾಟ, ಬ್ರೀತಿಂಗ್ ಅಂತ ಹೇಳ್ತೀವಿ. ಸೊ ಬ್ರೀತಿಂಗ್ ಅನ್ನುವಂತಹದ್ದು ನನ್ನಲ್ಲಿ ನಡೀತಾ ಇದೆ ಅನ್ನುವಂತಹದ್ದು ನನಗೆ ಗೊತ್ತಾಗ್ತದೆ, ಎಸ್ಪೆಷಲಿ ವೆನ್ ವಿ ಸಿಟ್ ಫಾರ್ ಪ್ರಾಣಾಯಾಮ. ಬ್ರೀತಿಂಗ್ ಅಂತಂದರೆ ನನ್ನ ಅಟೆನ್ಷನ್ ಇಲ್ಲದೆ ಹೋದರೂ ಕೂಡ ಅದು ನಿರಂತರವಾಗಿ ಆಗ್ತಾ ಇರುತ್ತೆ. ಯಾಕೆಂತಂದರೆ ಸಾಮಾನ್ಯವಾಗಿ ನಿದ್ರೆಯಲ್ಲಿ ನಾವಿರೋದಿಲ್ಲ. There is no body identification and there is no identification with the mind also. ಸೊ ಅಲ್ಲಿ ಕೇವಲ ನಿದ್ರೆ, ಸುಖವಾದ ನಿದ್ರೆ, ದಟ್ಸ್ ಆಲ್. ಬಟ್ ಈವನ್ ಆ ನಿದ್ರೆಯಲ್ಲೂ ಕೂಡ ಈ ಒಂದು ಉಸಿರಾಟ ಅನ್ನುವಂತಹದ್ದು ನಡೀತಾ ಇರುತ್ತೆ. ಅಲ್ಲಿ ಮನಸ್ಸಿರೋದಿಲ್ಲ, ದೇಹದ ಬಗ್ಗೆ ಕೂಡ ಗಮನ ಇರೋದಿಲ್ಲ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಅಲ್ಲಿ ಉಸಿರಾಟ ನಡೀತಾನೆ ಇರುತ್ತೆ. ಬಟ್ ಪ್ರಾಣಾಯಾಮ ಅಂತ ಹೇಳಿದಾಗ ಪ್ರತಿ ಒಂದು ಉಸಿರನ್ನು ಕೂಡ ನಾನು ಗಮನಿಸ್ತಾ ಬರ್ತಾ ಇದ್ದೀನಿ. ಸೊ ಪ್ರಾಣಾಯಾಮದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡೋದೇ ಆ ರೀತಿ. ನಿಮ್ಮ ಗಮನವನ್ನು ಉಸಿರಿನ ಮೇಲೆ ತಗೊಂಡು ಹೋಗಿ, ನೀವು ಒಳಗೆ ತಗೋತಾ ಇರುವಂತಹ ಉಸಿರಿನ ಮೇಲೆ ನಿಮ್ಮ ಗಮನ ಇರಲಿ, ಹೊರಗಡೆ ಬಿಡ್ತಾ ಇರುವಂತಹ ಉಸಿರಿನ ಮೇಲೆ ನಿಮ್ಮ ಗಮನ ಇರಲಿ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಅಂತಂದಾಗ ನಾವು ಆ ಉಸಿರಾಟವನ್ನು, ಆ ಬ್ರೀತಿಂಗ್ನ ನಾವು ಗಮನ ಕೊಡ್ತಾ ಇದ್ದೀವಿ, ಆ ಬ್ರೀತಿಂಗ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಆ ಒಂದು ಬ್ರೀತಿಂಗ್, ಆ ಒಂದು ರೆಸ್ಪಿರೇಷನ್, ಉಸಿರಾಟ ಅದು ನಡೀತಾ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ವಿ ಎಕ್ಸ್ಪೀರಿಯನ್ಸ್ ದಿ ಉಸಿರಾಟ, ಆ ಬ್ರೀತಿಂಗ್, ಅದು ಅದರ ಎಕ್ಸ್ಪೀರಿಯನ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಉಸಿರಾಟ ಅದು ನನ್ನ ಎಕ್ಸ್ಪೀರಿಯನ್ಸ್ಗೆ ಬಂತು ಅಂತಂದಮೇಲೆ ನಾನು ಉಸಿರಾಟಕ್ಕಿಂತ ಬೇರೆ, ನಾನು ಉಸಿರಾಟ ಅಲ್ಲ. ಸೊ ನಾನು ಉಸಿರಾಟಕ್ಕಿಂತ ಐ ಆಮ್ ಡಿಫ್ರೆಂಟ್. ಅದೇ ರೀತಿ ದೇರ್ ಆರ್ ಸೋ ಮೆನಿ ಥಾಟ್ಸ್ ಇನ್ ದಿ ಮೈಂಡ್ which is flowing. So I am observing, I am experiencing the incoming thoughts and the thoughts which are going away. ಸೊ ನನ್ನ ಮನಸ್ಸಿನ ಆವರಣದಲ್ಲಿ ನುಗ್ಗುತ್ತಾ ಇರುವಂತಹ ಅನೇಕ ಆಲೋಚನೆಗಳು ಹಾಗೂ ಮನಸ್ಸಿನ ಆಲಯದಿಂದ ಹೊರಹೋಗ್ತಾ ಇರುವಂತಹ ಆಲೋಚನೆಗಳನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ. ಸೊ ಐ ಆಮ್ ಅವೇರ್ ಆಫ್ ದೀಸ್ ಥಾಟ್ಸ್. ಸೊ ಥಾಟ್ಸ್ಗಳು ಕೂಡ ನನ್ನ ಎಕ್ಸ್ಪೀರಿಯನ್ಸ್ಗೆ ಸಿಕ್ಕಿದೆ. ಸೊ ಮನಸ್ಸು ಅಂತ ಹೇಳಿದ್ರೆ ಮೈಂಡ್ ಈಸ್, ವಾಟ್ ಈಸ್ ಮೈಂಡ್ ಅಂದರೆ ಮೈಂಡ್ ಈಸ್ ನಿರಂತರವಾಗಿ ಅಲ್ಲಿ ಹರಿದಾಡ್ತಾ ಇರುವಂತಹ ಫ್ಲೋ ಆಫ್ ಥಾಟ್ಸ್ ಅಂತ ಹೇಳ್ತಾರೆ. ಸೊ ಐ ಆಮ್ ನಾಟ್ ಈವನ್ ದಿ ಮೈಂಡ್, ಬಿಕಾಸ್ ಮೈಂಡ್ ಈಸ್ ಬೀಯಿಂಗ್ ಎಕ್ಸ್ಪೀರಿಯನ್ಸ್ಡ್ ಬೈ ಮೀ. ದೇಹ ಅನ್ನುವಂತಹದ್ದು ಹೇಗೆ ನನಗಿಂತ ಬೇರೆ ಎನ್ನುವಂತಹದ್ದು ಗೊತ್ತಾಯಿತು, ಸಿಮಿಲರ್ಲಿ ಮೈಂಡ್ ಅನ್ನುವಂತಹದ್ದು ಕೂಡ ನನ್ನ ಅನುಭವಕ್ಕೆ ಬಂತು. ಹೇಗೆ ಬಂತು? ಅಲ್ಲಿ ಹರಿದಾಡ್ತಾ ಇರುವಂತಹ ಆಲೋಚನೆಗಳ ಕಾರಣದಿಂದ ದೆರ್ ಈಸ್ ಅ ಮೈಂಡ್ ಅನ್ನುವಂತಹದ್ದು ಗೊತ್ತಾಯಿತು. ಸೊ ಅನೇಕ ಆಲೋಚನೆಗಳು ಹರಿದಾಡ್ತಾ ಇದೆ, ಅದು ನನಗೆ ಗೊತ್ತಾಯಿತು. ಸೊ ಅದು ಎಲ್ಲಿ ಹರಿದಾಡ್ತಾ ಇದೆ? ಮೈಂಡ್. ಸೊ ಮನಸ್ಸಿನ ಬಗ್ಗೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನನಗೆ ಮನಸ್ಸು ಗೊತ್ತಾಯಿತು, ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್, ಐ ಎಕ್ಸ್ಪೀರಿಯನ್ಸ್ ದಿ ಮೈಂಡ್ ಅಂತಂದಮೇಲೆ ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ಡಿಫ್ರೆಂಟ್ ಆ್ಯಂಡ್ ದ ಮೈಂಡ್ ಈಸ್ ಡಿಫ್ರೆಂಟ್.
ಬಟ್ ಈ ರೀತಿ ಹೇಳಿದಾಗ ಇಟ್ ಸೌಂಡ್ಸ್ ಲಿಟಲ್ ಫನಿ, ಬಟ್ ಇಟ್ ಈಸ್ ದ ರಿಯಾಲಿಟಿ. ವಿ ಹ್ಯಾವ್ ಟು ಪೇ ಅಟೆನ್ಷನ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಸೂಕ್ಷ್ಮವಾದ ವಿಚಾರಗಳು. ಉದಾಹರಣೆಗೆ, ಈಗ ಒಂದು ಭಾಷೆಯನ್ನು ಕುರಿತು ನಿನಗೆ ತೆಲುಗು ಲ್ಯಾಂಗ್ವೇಜ್ ಬರುತ್ತಾ ಅಂತ ಕೇಳ್ತೀವಿ. ಯಾರೋ ಒಬ್ರು ನನ್ನೇ ಪ್ರಶ್ನೆ ಮಾಡ್ತಾರೆ, ನಿನಗೆ ತೆಲುಗು ಬರುತ್ತಾ? ಇಲ್ಲ, ನನಗೆ ತೆಲುಗು ಭಾಷೆ ಗೊತ್ತಿಲ್ಲ. ಆಗ ಅವ್ರು ಕೇಳ್ತಾರೆ, ಹೋಗ್ಲಿ, ನಾನು ಏನು ಕೇಳ್ತಾ ಇದ್ದೀನಿ ಅದು ನಿನಗೆ ಅರ್ಥ ಆಗ್ತಾ ಇದೆಯಾ? ನಾನು ನಿನ್ನನ್ನು ಏನು ಕ್ವಶನ್ ಮಾಡ್ತಾ ಇದ್ದೀನಿ ಅದು ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ನಾನು ಹೇಳ್ತೀನಿ, ಎಸ್, ನೀವೇನು ಕ್ವಶನ್ ಮಾಡ್ತಾ ಇದ್ದೀರಾ ಅದು ನನಗೆ ಅರ್ಥ ಆಗ್ತಾ ಇದೆ, ಆದರೆ ತೆಲುಗು ಭಾಷೆ ಗೊತ್ತಿಲ್ಲ. ಸೊ ಇಲ್ಲಿ ನಾನು ಉತ್ತರ ಯಾವ ರೀತಿ ಕೊಟ್ಟಿದ್ದೀನಿ ಅಂತಂದರೆ, ಐ ನೋ ಸಮಥಿಂಗ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಡು ನಾಟ್ ನೋ ಆಲ್ಸೋ ಅಬೌಟ್ ಸಮಥಿಂಗ್. ಐ ನೋ ಅಬೌಟ್ ಸಮಥಿಂಗ್ ಆ್ಯಂಡ್ ಐ ಡು ನಾಟ್ ನೋ ಅಬೌಟ್ ಸಮಥಿಂಗ್. ಸೊ ನನಗೆ ಕೆಲವುಗಳು ಗೊತ್ತಿದೆ, ಕೆಲವುಗಳು ಗೊತ್ತಿಲ್ಲ ಅನ್ನುವಂತಹದ್ದು ಕೂಡ ಗೊತ್ತಿದೆ. ಸೊ ಈ ಗೊತ್ತಿದೆ ಗೊತ್ತಿಲ್ಲ ಅನ್ನುವಂತಹದ್ದು ನನಗೆ ಯಾವ ರೀತಿ ನನಗೆ ಗೊತ್ತಾಗ್ತಾ ಇದೆ? ಇಟ್ ಈಸ್ ಬಿಕಾಸ್ ಆಫ್ ದಿ ವಿವೇಕ. ಇಟ್ ಈಸ್ ಕಾಲ್ಡ್ ದಿ ಬುದ್ಧಿ. ದಟ್ ಬುದ್ಧಿ ಈಸ್ ಕಾಲ್ಡ್ ಇಂಟೆಲೆಕ್ಟ್. ಸೊ ಆ ಇಂಟೆಲೆಕ್ಟ್ ಅನುಭವ ಕೂಡ ನನಗೆ ಆಗ್ತಾ ಇದೆ. ಸೊ ಇಂಟೆಲೆಕ್ಟ್ ಅನುಭವ ಕೂಡ ನನಗಿಂತ ಬೇರೆ ಅದು, ಅದರ ಬಗ್ಗೆ ಕೂಡ ನನಗೆ ಅನುಭವ ಆಯಿತು. ಐ ಎಕ್ಸ್ಪೀರಿಯನ್ಸ್ ದಟ್ ಆಲ್ಸೋ. ದಟ್ ಮೀನ್ಸ್ I am not even the intellect. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.